ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಸಿಕ್ಕುವ ಕಾಲದಲ್ಲಿ ಆತನನ್ನು ಹಿಡಿದುಕೊಳ್ಳಬೇಕು. ದೇವರು ದಾಟಿ ಹೋದ್ಮೇಲೆ, ಆಶೀರ್ವಾದ ದಾಟಿ ಹೋದ್ಮೇಲೆ ಏಷಾವ ಏನಂತ ಇದ್ದಾನೆ? ತಂದೆ ಆಶೀರ್ವಾದ ಮಾಡು ನನ್ನ ಅಂತ ಇದ್ದಾನೆ. ಆಶೀರ್ವಾದ ಸಿಗ್ತಾ? ಸಿಗಲೇ ಇಲ್ಲ. ಹಲ್ಲೆಲೂಯಾ. ತಾತ್ಸಾರ ಮಾಡ್ತಾರೆ ಕೆಲವು ಜನ ದೇವರನ್ನು. ದೀಕ್ಷೆ ತೊಗೊಳ್ಬಾರ್ದಾಗಿತ್ತು ಹಂಗಿದ್ರೆ, ಹೌದಲ್ರಿ? ದೀಕ್ಷೆ ತೊಗೊಳ್ಳಾರದೆ ಸುಮ್ಮನೆ ಲೋಕಸ್ಥರ ರೀತಿಯಲ್ಲಿ ಇದ್ದುಕೊಂಡು ಜೀವಿಸಿದ್ರೆ ಚೆನ್ನಾಗಿರ್ತದೆ. ದೀಕ್ಷೆ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಶಿಕ್ಷೆ ಬರುತ್ತೆ ಇವರಿಗೆ. ವಾಕ್ಯ ಏನು ಹೇಳುತ್ತೆ ಹೇಳ್ರಿ? ದೀಕ್ಷೆ ತಗೊಂಡು ಇನ್ನೂ ಹೆಚ್ಚಿನ ಶಿಕ್ಷೆಗೆ ಗುರಿ ಆಗ್ತಾರೆ. ನಂಬಲಾರದವ್ರಿಗಿಂತ ಹೆಚ್ಚಿನ ಶಿಕ್ಷೆ ಯಾರಿಗೆ ಗುರಿ ಆಗ್ತಾರೆ? ಇನ್ನು ದೀಕ್ಷೆ ತಗೊಂಡು ದೇವರಿಂದ ದೂರ ಆದವರು, ದೇವರಲ್ಲಿರೋರಲ್ಲ, ಯಾರು ದೇವರಿಂದ ದೂರವಾದವ್ರಿಗೆ ಇನ್ನೂ ಭಯಂಕರವಾದಂಥ ಶಿಕ್ಷೆ. ಯಾಕಂದರೆ ಅವರು ತಿಳಿದುಕೊಂಡು ಬಿಟ್ಟಾರ. ಹೊರಗಿನವ್ರಿಗೆ ಇನ್ನೂ ಗೊತ್ತಿಲ್ಲ ಅವ್ರಿಗೆ ಯೇಸುವಿನ ಬಗ್ಗೆ. ಹಲ್ಲೆಲೂಯಾ. ಇವರು ತಿಳಿದು ಬಿಟ್ಟಾರಲ್ಲ, ಭಯಂಕರವಾಗಿರತಕ್ಕಂಥ ಶಿಕ್ಷೆ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಪ್ರೇಷನ್ ಮಾಡುವಾಗ ಏನಾಗುತ್ತೆ? ನೋವಾಗುತ್ತಿಲ್ಲ? ಹಲ್ಲೆಲೂಯಾ. ನೋವಾಗಲಾರ್ದು ಹಂಗೆ ಸಮಾಧಾನ ಇರುತ್ತೆ. ಆ ಸಮಯದಲ್ಲಿ ನೋವಾದರೆ ಏನು ಬರುತ್ತೆ? ಆರೋಗ್ಯ ಬರುತ್ತೆ. ಹಲ್ಲೆಲೂಯಾ. ನೋವಾಗಲಿಲ್ಲ ಅಂದ್ರೆ ಇಲ್ಲ, ಆಪ್ರೇಷನ್ ಬೇಡ ಅಂದ್ರೆ ನೀನು ಗಡ್ಡೆ ಹಂಗೆ ಇರುತ್ತೆ, ಇನ್ನೊಂದು ಹಂಗೆ ಇರುತ್ತೆ, ಮರಣಕ್ಕೆ ನೀನೇನಾಗ್ತೀಯಾ? ಗುರಿ ಆಗ್ತೀಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಾತುಗಳು ಕೆಲವೊಂದು ಸಾರಿ ನಿಮಗೆ ನೋವು ತರ್ಬೋದು, ಆದರೆ ಯಾರು ಒಳ್ಳೆಯದಕ್ಕಾಗಿ ಅವು ಹೇಳುವಂಥವುಗಳು? ನಿಮ್ಮ ಒಳ್ಳೆಯದಕ್ಕಾಗಿ, ಸಭೆಯ ಒಳ್ಳೆಯದಕ್ಕಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಧ್ಯಾನ ನಾವು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಹೋದ ವಾರ ಏನಾಗಿತ್ತು, ಈ ಸ್ಥಳದಲ್ಲಿ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು ಎಂಬುದಾಗಿ ನಾವು ನೋಡೋಣ. ಹೇಳ್ರಿ, ಹೋದ ವಾರ ಯಾವ ವಿಷಯದ ಕುರಿತಾಗಿ ದೇವರು ಮಾತಾಡಿದರು? ಯಾವ ವಿಷಯ ರೀ? ಮರೆತು ಬಿಟ್ಟಿದ್ದೀರಾ? ಟಾಪಿಕ್ ಏನಿತ್ತು? ಭಯಭಕ್ತಿ ಉಳ್ಳಂಥವರಿಗೆ ಬರುವ ಆಶೀರ್ವಾದಗಳು ಏನಾಗಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. 7 ಅಂಶಗಳನ್ನು ನಾವು ಹೋದ ವಾರ ನಾವು ನೋಡಿದ್ದೇವೆ. 34ನೇ ಕೀರ್ತನೆ 34, 7 ಮತ್ತು 9ನೇ ವಚನಗಳಲ್ಲಿರ್ತಕ್ಕಂಥ ಆಶೀರ್ವಾದವನ್ನು, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿರ್ತಕ್ಕಂಥ ಆಶೀರ್ವಾದ, ಇನ್ನೂ ಅನೇಕ ಅಂಶಗಳನ್ನು ಹೋದ ಸರಿ ನಾವು ನೋಡಿದ್ದೇವೆ. ಬಲಗಡೆ ಇರ್ತಕ್ಕಂಥ ಕಳ್ಳ ಪರದೇಶಿಗೆ ಹೋಗಬೇಕಾದ್ರೆ ಅವನು ಯಾರಿಗೆ ಭಯಪಟ್ಟ? ದೇವರಿಗೆ ಭಯಪಟ್ಟ ಎನ್ನುವಂಥ ಸಂಗತಿಗಳನ್ನು, ಬರುವಂಥ 7 ಆಶೀರ್ವಾದಗಳನ್ನು ನಾವು ನೋಡಿದ್ದೇವೆ. ಇವತ್ತಿನ ದಿನ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ, ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಾವು ಧ್ಯಾನ ಮಾಡೋಣ. ಯೇಸು ಸ್ವಾಮಿಯ ಬಳಿಗೆ ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಅನೇಕರು ಬಂದು ಹೇಳ್ತಾ ಇದ್ದಾರೆ, ನಿನ್ನ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ಕೈ ತೊಳೆದುಕೊಳ್ಳಾರದೆ ಹಂಗೆ ಏನು ಮಾಡ್ತಾರೆ? ಊಟ ಮಾಡ್ತಾರೆ. ನಿನ್ನ ಶಿಷ್ಯರು ಹಿರಿಯರಿಂದ ಬಂದಿರತಕ್ಕಂಥ ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾ ಇಲ್ಲ. ನಿನ್ನ ಶಿಷ್ಯರು ದೇವರಿಗೆ ಅಂದರೆ ಮನುಷ್ಯರ ಕಲ್ಪನೆಯಿಂದ ಬಂದಿರತಕ್ಕಂಥ ಆಚಾರಗಳಿಗೆ ಏನು ಮಾಡ್ತಾ ಇಲ್ಲ? ಒಳಗಾಗಿ ಜೀವಿಸ್ತಾ ಇಲ್ಲ ಅಂತೇಳಿ ಯೇಸು ಸ್ವಾಮಿಗೆ ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತು ಇವತ್ತಿನ ದಿನ ಮೂಲ ವಾಕ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. 15ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ಓದ್ರಿ. ನಿಮಗೂ ಇನ್ನೂ ಬುದ್ಧಿ ಇಲ್ಲವೇ? ಬಾಯೊಳಕ್ಕೆ ಹೋಗುವಂಥದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆಂದು ನಿಮಗೆ ತಿಳಿಯಲಿಲ್ಲವೋ? ಆದರೆ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ.
ಇವೇ ಮನುಷ್ಯನನ್ನು ಕೊಲೆ ಮಾಡುವವು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸುಳ್ಳುಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಮನುಷ್ಯನನ್ನ ಕೆಡಿಸುವಂಥವುಗಳು ಇವೆ. ಹಲ್ಲೆಲೂಯಾ. ಇವತ್ತಿನ ದಿನ ಟಾಪಿಕ್ ಏನಂದರೆ ನಾಲಿಗೆಯ ಪಾಪಗಳು. ಹೇಳ್ರಿ, ಟಾಪಿಕ್ ಏನು? ನಾಲಿಗೆ. ಸಣ್ಣದೇ 6 ಅಂಗುಲ ಅಂತೀವ. 6 ಅಂಗುಲ ಇರುವಂಥ ನಾಲಿಗೆ 6 ಅಡಿ ಮನುಷ್ಯನನ್ನು ಏನು ಮಾಡುತ್ತೆ? ಸಾಯಿಸುತ್ತೆ, ಕೆಡಿಸುತ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ನಾಲಿಗೆಯ ಕುರಿತಾಗಿ ಇವತ್ತಿನ ದಿನ ನಾವು ಸೀರೀಸ್ ಇವತ್ತಿನಿಂದ ನಾವು ಸ್ಟಾರ್ಟ್ ಮಾಡೋಣ. ಅನೇಕ ಅಂಶಗಳಿದಾವೆ. ಇವತ್ತಿನ ದಿನ ಒಂದೇ ಅಂಶವನ್ನು ನಾವು ನೋಡೋಣ ಪ್ರಿಯರೇ. ಇಲ್ಲಿ ಹೇಳ್ತಾ ಇದ್ದಾನೆ ಸ್ವಾಮಿ ಏನೆಂಬುದಾಗಿ ಅಂದರೆ, ನಿಮಗೂ ಇನ್ನೂ ಬುದ್ಧಿ ಇಲ್ಲವೇ ಎಂಬುದಾಗಿ. ಶಿಷ್ಯರು ಕೇಳ್ತಾ ಇದ್ದಾರೆ, ಅಪ್ಪ ಅವ್ರಿಗೆ ಹೇಳ್ಬಿಟ್ಟು ನೀನು ಏನಂತ ಹೇಳಿದಿ? ನೀನು ಮನಸ್ಸಿನಿಂದ ಬಾಯೊಳಗಿಂದ ಹೊರಡುವಂಥದ್ದೇ ಏನಾಗಿದೆ? ಕೆಟ್ಟತನಕ್ಕೆ ಕಾರಣವಾಗಿದೆ ಅಂತೇಳಿ ಅವ್ರು ಏನೇನೇನೋ ಯೋಚನೆಗಳು ಮಾಡಕತ್ತಾರ ಲೋಕಸ್ಥರ ರೀತಿಯಲ್ಲಿ. ಕಾಮನ್ ಆಗಿ ನೋಡ್ರಿ, ಗಿರಣಿಗೆ ಹೋಗಿರ್ತೀರಿ, ಗಿರಣಿ ಗೊತ್ತಾ? ಜಿನ್ನಕ್ಕೆ ಹೋಗಿರ್ತೀರಿ. ಜಿನ್ನಕ್ಕೆ ಹೋದಾಗ ಮ್ಯಾಲೆ ಅದಕ್ಕೆ ಏನಂತಾರೆ? ಹಾಕ್ತಿರಲ್ಲ, ಅದಕ್ಕೇನಂತಾರೆ? ಜಾಳ ಹಾಕ್ತಿರಲ್ಲ. ಹಾಂ, ಡಬ್ಬೆ. ಓಕೆ, ಡಬ್ಬೆ. ಜೋಳ ಹಾಕೋ ಡಬ್ಬಿ ಇರುತ್ತಲ್ಲ, ಆ ಡಬ್ಬಿ ಏನು ಹಾಕ್ತೀರಿ ನೀವು? ಜೋಳ ಹಾಕ್ತೀರಿ. ಜೋಳ ಹಾಕಿದಾಗ ಗೋಧಿ ಹಿಟ್ಟು ಬರುತ್ತೆ ಕೆಳಗೆ. ಏ ಬರುತ್ತಾ? ಜೋಳ ಹಾಕಿದ್ರೆ ಜೋಳ ಹಿಟ್ಟು ಬರುತ್ತಾ, ಗೋಧಿ ಹಾಕಿದ್ರೆ ಗೋಧಿ ಹಿಟ್ಟು ಬರುತ್ತಾ, ಸಜ್ಜೆ ಹಾಕಿದ್ರೆ ಸಜ್ಜೆ ಹಿಟ್ಟು ಬರುತ್ತಾ, ಅಕ್ಕಿ ಹಾಕಿದ್ರೆ ಅಕ್ಕಿ ಹಿಟ್ಟು ಬರುತ್ತಾ, ಒಂದು ವೇಳೆ ನೆಲ್ಲ ಹಾಕಿದ್ರೆ ಅಕ್ಕಿ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಬಾಯೊಳಗಿಂದ ಹೊರಡುವಂಥದ್ದು ಅಂದರೆ ಮನಸ್ಸಿನೊಳಗಿಂದ, ಮನಸ್ಸಿನ ಆಲೋಚನೆಗಳಿಂದ. ಇಲ್ಲಿ ಏನಿರುತ್ತಾ ಬಾಯಾಗ ಅದೇ ಬರುತ್ತಾ. ಇಲ್ಲಿ ಜಿನ್ನ, ಇಲ್ಲಿ ವ್ಯಾಗ, ಇಲ್ಲಿ ಏನಿರುತ್ತಾ ಇಲ್ಲಿ ಬಾಯಾಗ ಏನಾಗುತ್ತಾ ಅದೇ ಬರುತ್ತೆ. ಎಲ್ಲಿ? ತಲೆಯಲ್ಲಿ ಏನು ತುಂಬಿಕೊಂಡಿರುತ್ತಾ, ಮನಸ್ಸಿನಲ್ಲಿ ಏನು ತುಂಬಿಕೊಂಡಿರುತ್ತಾ. ಮನಸ್ಸಂದ್ರೆ ಮತ್ತೆ ಏನೋ ಅಂತೇಳಿ ಇದು ಮಾಡಬೇಡ್ರಿ. ಎಲ್ಲಿರಿ? ಬ್ರೇನೇ ಎಲ್ಲ. ಕಂಟ್ರೋಲರ್ ಯಾವುದು? ಬ್ರೇನೇ ಎಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಏನು ಮಾಡ್ತಾ ಇದೆ? ಒಲೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಏನೆಂಬುದಾಗಿ? ಸುಳ್ಳು ಸಾಕ್ಷಿ, ಬೈಗಳು ಎಂಬುದಾಗಿ. ಹಲ್ಲೆಲೂಯಾ. ಅನೇಕ ಅಂಶಗಳಿದಾವ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿನ ನಾಲಿಗೆಯ ಪಾಪಗಳಲ್ಲಿ ಪ್ರಥಮವಾಗಿ ನಿಲ್ಲುವಂಥ ಪಾಪ ಯಾವುದಂದರೆ ಸುಳ್ಳಿನ ನಾಲಿಗೆ. ಯಾವ ನಾಲಿಗೆ? ಸುಳ್ಳಿನ ನಾಲಿಗೆ. ಯಾವ ನಾಲಿಗೆ ಹೇಳ್ರಿ? ಸುಳ್ಳು. ಯಾವುದು ಸತ್ಯ ಇದೆಯೋ ಸತ್ಯವನ್ನು ಮರೆಮಾಚಿ ಹೇಳುವಂಥದ್ದು ಏನಾಗಿದೆ? ಸುಳ್ಳಾಗಿದೆ ಪ್ರಿಯರೇ. ಯಾಕೆ ಈ ಸುಳ್ಳು ಮನುಷ್ಯನನ್ನು ನಾಶನದ ಕಡೆಗೆ ತೆಗೆದುಕೊಂಡು ಹೋಗುತ್ತಂದರೆ, ಸುಳ್ಳಿನ ಒಂದು ಅಂಶ ಯಾಕೆ ನಾವು ನೋಡಬೇಕಾಗಿದೆ ಅಂದರೆ ಇವತ್ತಿನ ದಿನ ಅದು ಭಯಂಕರವಾಗಿರ್ತಕ್ಕಂಥ ಪಾಪ. ನಮಗೇನು ಅನಿಸಲ್ಲ ಸುಳ್ಳು. ಈಸಿಯಾಗಿ ನೀರನ್ನು ಕುಡಿಯೋದು ಕಷ್ಟ ಆಗ್ಬೋದು, ನುಂಗಕ. ಸುಳ್ಳು ಹೇಳೋಕೆ ಅಷ್ಟು ಈಸಿ ಆಗಿಬಿಟ್ಟದು, ಅಷ್ಟು ಸುಲಭ ಆಗಿಬಿಟ್ಟದು ಇವತ್ತಿನ ದಿನಗಳಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಸುಳ್ಳು ಮಾತಾಡೋರಿಗೆ ಅಡ್ಡ ಹೆಸರು ಇಟ್ಟಿರ್ತಾರೆ. ಯಾರು ಹೆಸರು ಇಲ್ಲಾರ್ದಾರ ಆಗ್ಬೇಕಿಲ್ಲ, ಸುಳ್ಳಿರಪ್ಪ ಅಂತೇಳಿ ಅನ್ಕೊಳ್ಳಿ. ಸುಳ್ಳು ಗಂಗಾಣ, ಸುಳ್ಳಯ್ಯಪ್ಪ, ಅಡ್ಡ ಹೆಸರು ಇಟ್ಟಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೆಸರುಗಳು ಹಾಗೆ ಬಂದ್ಬಿಟ್ಟವು. ಕೆಲವೊಬ್ಬರ ಹೆಸರು ಸುಳ್ಳಪ್ಪ ಅಂತೇಳಿನೇ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅವ್ರು ಬರೀ ಅದೇ ಹೇಳ್ತಾ ಇರ್ತಾರೆ. ಇಲ್ಲಿ ಇವ್ರ ಮುಂದೆ ಒಂದು ಹೇಳಿದ್ರಪ್ಪ, ಇನ್ನೊಬ್ರ ಮುಂದೆ ಇನ್ನೊಂದು ಹೇಳಿರ್ತಾರೆ, ಇನ್ನೊಬ್ರ ಮುಂದೆ ಇನ್ನೊಂದು ಹೇಳಿರ್ತಾರೆ. ಹಲ್ಲೆಲೂಯಾ. ಉಪಕಾರ ಮಾಡಿದವ್ರು ಒಬ್ಬರಾಗಿದ್ದರೆ ಉಪಕಾರ ಮಾಡಲಾರ್ದವ್ರ ಹೆಸರುಗಳನ್ನು ಸುಳ್ಳಾಗಿ ಹೇಳ್ತಾರೆ. ಯಾಕಂದರೆ ಉಪಕಾರ ಮಾಡಿದವರು ಏನಾಗಿರ್ತಾರೆ? ಇವರಿಗೆ ಬೇಡವಾದಂಥವರು ಆಗಿರ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸುಳ್ಳಿನ ನಾಲಿಗೆ ಭಯಂಕರವಾಗಿರ್ತಕ್ಕಂಥ ನಾಶನಕ್ಕೆ ಈಡು ಮಾಡುತ್ತೆ ಮನುಷ್ಯನನ್ನು. ಹಲ್ಲೆಲೂಯಾ. ಸಾಮಾನ್ಯವಾದ ಸಂಗತಿ ಅಲ್ಲ ಸುಳ್ಳು ಎನ್ನುವಂಥದ್ದು. ಹಲ್ಲೆಲೂಯಾ. ನಿಮ್ಗೆ ಅನಿಸ್ತಾ ಇರ್ಬೋದು ಸಭೆಯಲ್ಲಿ ಸುಳ್ಳು ಇರಬಾರ್ದು ಎಂಬುದಾಗಿ. ದೇವರು ಏನು ಮಾಡ್ತಾ ಇದ್ದಾನೆ? ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸುಳ್ಳಿನಿಂದ ಅನೇಕ ಅಪಾಯಗಳನ್ನು ಭಕ್ತರು ಹೊಂದಿಕೊಂಡಿದ್ದಾರೆ. ಸತ್ಯವೇದದಲ್ಲಿ ಸುಳ್ಳು ಅನೇಕರಿಗೆ ರೋಗಗಳನ್ನು ತಂದು ಹಾಕಿದೆ. ಸುಳ್ಳು ಆಶೀರ್ವಾದಕ್ಕೆ ಪಾತ್ರರಾಗುವಂಥ ಒಬ್ಬ ವ್ಯಕ್ತಿಯನ್ನು 20 ವರ್ಷಗಳು ದುಡಿಯುವಂತೆ ಮಾಡಿದೆ. ಸುಳ್ಳು ಮರಣವನ್ನು ತಂದು ಒಡ್ಡಿದೆ ಪ್ರಿಯರೇ. ಹಲ್ಲೆಲೂಯಾ.
ಆ ಸುಳ್ಳು ಭಯಂಕರವಾಗಿರುವಂಥದ್ದು. ಅದರ ಸಲುವಾಗಿ ಪ್ರಕಟಣೆ ಗ್ರಂಥ 21:8 ಓದುವಾಗ ಏನಂತ ಹೇಳುತ್ತೆ? ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರೆ? ಅವರು ಅಗ್ನಿ ಗಂಧಕಗಳುರಿಯುವ ಕೆರೆಗೆ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾರೆ? ಎಲ್ಲ ಸುಳ್ಳುಗಾರರು ಅಂತ ಹೇಳುತ್ತಾ ವಾಕ್ಯ. ಅವೆಲ್ಲ ಹೇಳಿದ ಮೇಲೆ ಏನಂತ ಹೇಳುತ್ತಾ? ಎಲ್ಲ ಸುಳ್ಳುಗಾರರು. ಯಾರು ಸುಳ್ಳು ಹೇಳ್ತಾ ಇದ್ರು? ಸಭೆಯಲ್ಲಿ ಸುಳ್ಳು ಹೇಳುವಂಥವ್ರು ಆಗಿರ್ಬೋದು, ಹೊರಗಡೆ ಸುಳ್ಳು ಹೇಳುವಂಥವ್ರು ಆಗಿರ್ಬೋದು. ಅವ್ರು ಎಲ್ಲಿಗೆ ಹೋಗ್ತಾರಂತೆ? ಅಗ್ನಿ ನರಕಕ್ಕೆ ಹೋಗ್ತಾರೆ. ಸುಳ್ಳು ಎನ್ನುವಂಥದ್ದು ಭಯಂಕರವಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. ಅದರ ಸಲುವಾಗಿ ಪೌಲನಿಗೆ ಅನೇಕ ಮರ್ಮಗಳನ್ನು ತಿಳಿಸಿದಂಥ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಏನೆಂಬುದಾಗಿ ಅಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಸತ್ಯವೇದ ಓದುವಂಥರು ಸತ್ಯವೇದವನ್ನು ಸಂಗಡ ಜೊತೆಗೆ ಹಿಡ್ಕೊಂಬರಬೇಕು. ಒಬ್ಬ ದೈವ ಭಕ್ತರು ಹೇಳ್ತಾರೆ, ಸತ್ಯವೇದವನ್ನು ನೀವು ಯೌವನ ಕಾಲದಲ್ಲಿ ನೀವು ಹೊತ್ಕೊಂಡ್ರೆ ನಿಮ್ಮ ವೃದ್ಧಾಪ್ಯದಲ್ಲಿ ಸತ್ಯವೇದ ನಿಮ್ಮನ್ನು ಏನು ಮಾಡುತ್ತಂತೆ? ಒತ್ತುಕೊಳ್ಳುತ್ತೆ. D.L. ಮೂಡಿ ಎನ್ನುವಂಥ ಒಬ್ಬ ದೈವ ಭಕ್ತನು ಹೇಳುವಂಥ ಮಾತು ಪ್ರಿಯರೇ. ಹಲ್ಲೆಲೂಯಾ. ತೆಗೆದಿದ್ದೀರಾ? ಎಫೆಸ 4ನೇ ಅಧ್ಯಾಯ 25ನೇ ವಚನ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಹಲ್ಲೆಲೂಯಾ. ಬಾಯಿಂದ ಬರುವಂಥವುಗಳು ಜಗ್ಗಿದವ, ನಾಲಿಗೆ ಮಾಡುವಂಥ ಪಾಪಗಳು ಜಗ್ಗಿದವ. ಸತ್ಯವೇದ ಹೇಳುತ್ತಾ ಏನಂತೇಳಿ? ದುರ್ಭಾಷೆ ಆಡುವಂಥದ್ದನ್ನು ವಿಸರ್ಜನೆ ಮಾಡ್ರಿ, ಕೆಟ್ಟ ಮಾತುಗಳು ಆಡುವಂಥದ್ದನ್ನು ವಿಸರ್ಜನೆ ಮಾಡ್ರಿ. ಸುಳ್ಳಿನ ನಾಲಿಗೆ ನಿಮ್ಮದು ಆಗಿರಬಾರ್ದು. ಹರಟೆ ಮಾತುಗಳು, ಕುಚೋದ್ಯ ಮಾತುಗಳು, ಹೊಲಸು ಮಾತುಗಳು ಇವು ಯಾವ ನಿಮ್ಮ ಬಾಯಿಗಳಿಂದ ಬರಬಾರ್ದು ಅಂತೇಳಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಾಯಿ ಶುದ್ಧ ಇದ್ದರೆ ಎಲ್ಲ ಕೂಡ ಶುದ್ಧ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಾಯಿ. ಹಲ್ಲೆಲೂಯಾ. ಅದರ ಸಲುವಾಗಿ ಒಂದು ಸಾರಿ ನೀವು ಜ್ಞಾನೋಕ್ತಿಗಳ ಗ್ರಂಥ ತೆಗೆದ್ರೆ ಅಲ್ಲಿ ಸತ್ಯವೇದ ಹೇಳುತ್ತೆ ನೋಡ್ರಿ. 10ನೇ ಅಧ್ಯಾಯ ತೆಗಿರಿ ಒಂದು ಸಾರಿ. ಮೂವತ್ತೊಂದನೇ ವಾಕ್ಯ, 13ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 31ನೇ ವಾಕ್ಯ ಓದ್ರಿ. 13ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ಶಿಷ್ಟನ ಬಾಯಲ್ಲಿ ಜ್ಞಾನವು ಮೊಳೆಯುವುದು, ನೀಚನ ನಾಲಿಗೆ ಏನಾಗುತ್ತಂತೆ? ಕತ್ತರಿಸಲ್ಪಡುತ್ತಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಾಯಿ ಅದರ ಸಲುವಾಗಿ ಎಷ್ಟು ಹೆಂಗಿರಬೇಕು? ಭಾಳ ಶುದ್ಧವಾಗಿರಬೇಕು. ಮತ್ತೆ ಹೇಳ್ತಾ ಇದೆ 13ನೇ ಅಧ್ಯಾಯ 3ನೇ ವಾಕ್ಯ ನೋಡ್ರಿ. ಬಾಯನ್ನು ಕಾಯುವವನು ಜೀವವನ್ನ ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು ಎಂಬುದಾಗಿ. ಹಲ್ಲೆಲೂಯಾ. ಬಾಯನ್ನು ಕಾಯುವವನು ಜೀವವನ್ನು ಕಾಯುವವನಾಗಿದ್ದಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುತ್ತಾನೆ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಸುಳ್ಳಿನ ನಾಲಿಗೆ, ಸುಳ್ಳು ಬೋಧನೆಗಳು, ಸುಳ್ಳು ದರ್ಶನಗಳು, ಸುಳ್ಳು ಸಾಕ್ಷಿಗಳು ಇವೆಲ್ಲವುಗಳು ನಮ್ಮ ಜೀವಿತದಲ್ಲಿ ಇರಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಕಣ್ಣುಗಳು ಮುಚ್ಚಿಕೊಳ್ಳ್ರಿ. ನಮ್ಮ ನೆರೆಯವರ ಸಂಗಡ ನಾವೇನು ಮಾಡಬೇಕು? ಸತ್ಯವನ್ನೇ ಆಡಬೇಕು. ಏನಾಡಬೇಕು? ಸತ್ಯವನ್ನು ಆಡಬೇಕು. ದೇವರೇ ನನ್ನ ಸಂಗಡ ಈ ಸಾಯಂಕಾಲದ ವೇಳೆಯಲ್ಲಿ ಮಾತಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ ಸ್ಪಷ್ಟವಾಗಿ ನನ್ನ ಸಂಗಡ ನೀನೇ ಮಾತಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರೋದು ಬೇಡ. ದೇವರೇ ಮಾತಾಡು ಎಂಬುದಾಗಿ ಹೇಳ್ರಿ, ಬಾಯಿ ತಿರ್ರಿ. ದೇವರೇ ಇವತ್ತಿನ ದಿನ ನನಗೆ ಬಲವಾದ ಬಿಡುಗಡೆ ಬೇಕಯ್ಯ. ನನ್ನ ಬಾಯಿಯಲ್ಲಿ ಸುಲಭವಾಗಿ ಸುಳ್ಳು ಬರ್ತಾ ಇದೆ. ಆ ಸುಳ್ಳಿನ ನಾಲಿಗೆ ನನ್ನಿಂದ ತೊಲಗಿ ಹೋಗಬೇಕು. ಆ ಸುಳ್ಳು ಹೇಳುವಂಥವ್ರು ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ನೀನು ಹೇಳಿದೀಯಲ್ಲಪ್ಪ. ಅಗ್ನಿ ನರಕಕ್ಕೆ ಗುರಿ ಆಗ್ತಾರೆ ಎಂಬುದಾಗಿ ಹೇಳಿದೀಯಲ್ಲಪ್ಪ. ಅದರಿಂದ ನಾನು ತಪ್ಪಿಸಲ್ಪಡಬೇಕು. ದೇವರೇ ನೀನು ಮಾತಾಡು ಎಂಬುದಾಗಿ ಹೇಳು. ದೇವರೇ ನನ್ನ ಹೃದಯ ಕಠಿಣ್ಯತೆಯನ್ನು ತೊಲಗಿಸು ಎಂಬುದಾಗಿ ಹೇಳು. ಮೃದು ಹೃದಯ ಕೊಡು ಎಂಬುದಾಗಿ ಹೇಳು. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಈ ಸಮಯದಲ್ಲಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಯ್ಯ. ಬೇಕಾದ ಆತ್ಮಿಕ ಆಹಾರ ನನಗೂ ನಮ್ಮೆಲ್ಲರಿಗೂ ಉಣಬಡಿಸು ಸ್ವಾಮಿ. ನೀನು ವಾಕ್ಯದಲ್ಲಿ, ಮೂಲ ವಾಕ್ಯದಲ್ಲಿ ಸ್ವಾಮಿ ನೀನು ಹೇಳಿದ್ದೀಯಪ್ಪ, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಕೆಡಿಸುತ್ತದೆ ಎಂಬುದಾಗಿ. ಹೌದು ರಾಜನೇ, ಮನಸ್ಸಿನೊಳಗಿಂದ ಬರುವಂಥದ್ದು, ಬಾಯೊಳಗಿಂದ ಹೊರಡುವಂಥದ್ದು ಅದು ಸುಳ್ಳು ಎಂಬುದಾಗಿ, ಸುಳ್ಳು ಸಾಕ್ಷಿ ಎಂಬುದಾಗಿ. ಅದೇ ರೀತಿಯಾಗಿ ಸ್ವಾಮಿ ಇವತ್ತಿನ ನಿನ್ನ ಸಂಗಡ ನೇರವಾಗಿ ಮಾತಾಡು. ಪೌಲನು ಹೇಳಿದ್ದಾನೆ ಸ್ವಾಮಿ ಎಫೆಸ ಪತ್ರಿಕೆ 4:25 ನೀವು ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ನಿಮ್ಮ ನೆರೆಯವರ ಸಂಗಡ ಸತ್ಯವನ್ನೇ ಆಡಿರಿ ಎಂಬುದಾಗಿ.
ಆ ವಾಕ್ಯ ಯಾಕೆ ಹೇಳಿದ, ಆ ವಾಕ್ಯದಲ್ಲಿರುವಂಥ ಮರ್ಮ ಏನಾಗಿದೆ, ಆ ವಾಕ್ಯ ನಮಗೆ ಈ ಒಂದು ಸಂದರ್ಭದಲ್ಲಿ ನೀನು ತಿಳಿಯಪಡಿಸು ಸ್ವಾಮಿ. ಸುಳ್ಳು ಹೇಳುವುದರಿಂದ ಬರುವಂಥ ಶಿಕ್ಷೆ ಏನಾಗಿದೆ ತಿಳಿಯಪಡಿಸುತ್ತಾ ಬರಬೇಕೆಂಬುದಾಗಿ ಫಾದರ್ ಮುಂಗಮೂರು ದೇವದಾಸ ಐನವರು ಮಾಡಿದಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ದೇವರೇ ನನ್ನ ಸಂಗಡ ಮಾತನಾಡು, ನಮ್ಮೆಲ್ಲರ ಸಂಗಡ ಮಾತನಾಡು. ದೇವರೇ ನಾನಲ್ಲ ನೀನೇ ಮಾತನಾಡು. ದೇವರೇ ನನಗೂ ಕಾಣು, ನಮ್ಮೆಲ್ಲರಿಗೂ ಕಾಣು. ವಾಕ್ಯದ ಮೂಲಕವಾಗಿ ನನ್ನನ್ನು ಶುದ್ಧಿ ಮಾಡು, ನಮ್ಮೆಲ್ಲರನ್ನು ಕೂಡ ಶುದ್ಧಿ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ವಾಕ್ಯಕ್ಕೆ ನಾವು ಹೋಗೋಣ. ಸುಳ್ಳಿನ ನಾಲಿಗೆ ದೇವರಿಗೆ ಅಸಹ್ಯ. ಸುಳ್ಳಿನ ನಾಲಿಗೆ ದೇವರಿಗೆ ಇಷ್ಟವಲ್ಲದ ಒಂದು ಕಾರ್ಯ. ಸುಳ್ಳು ಹೇಳುವಂಥವರು ದೇವರಿಂದ ಆಶೀರ್ವಾದಗಳನ್ನಲ್ಲ, ಅವರು ಶಾಪಗಳನ್ನೇ ತಮ್ಮ ಮೇಲೆ ತಂದು ಹಾಕಿಕೊಳ್ತಾರೆ ಪ್ರಿಯರೇ. ಯಾಕೆ ಈ ಸುಳ್ಳು ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ, ಅಗ್ನಿ ನರಕಕ್ಕೂ ಕೂಡ ಗುರಿ ಮಾಡುವಂಥ ಶಿಕ್ಷೆಯಾಗಿದೆ ಅಂದರೆ, ಸುಳ್ಳು ಅದಕ್ಕೆ ಮೂಲ ಯಾರಾಗಿದ್ದಾರೆ? ಸುಳ್ಳು ಅದಕ್ಕೆ ಮೂಲ ಯಾರಾಗಿದ್ದಾರೆ? ಸುಳ್ಳಿನ ತಂದೆ ಯಾರಾಗಿದ್ದಾರೆ? ಸುಳ್ಳಿನ ಮೂಲ ಪುರುಷನು ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಲೂಸಿಫರ್, ಸೈತಾನನು. ನೀವು ಆ ತಂದೆಯಿಂದ ಹುಟ್ಟಿದವರು, ಅವನ ದುರಿಚ್ಛೆಗಳನ್ನು ನಡೆಸಬೇಕೆಂಬುದಾಗಿ ನೀವು ಅಂದುಕೊಂಡಿದ್ದೀರಿ, ಅಪೇಕ್ಷೆ ಪಡ್ತಾ ಇದ್ದೀರಿ. ಅವನು ಹುಟ್ಟಿದಂದಿನಿಂದ ಸುಳ್ಳುಗಾರನೇ, ಸುಳ್ಳಿಗೆ ಮೂಲ ಪುರುಷನೇ, ಅವನು ಕೊಲೆಗಾರನೇ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಏನು ಮಾಡಿದ್ದಾರೆ? ಮಾತಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ದೇವರಿಗೆ ಸುಳ್ಳು ಅಹಿಷ್ಟವಾಗಿರ್ತಕ್ಕಂಥ ಕಾರ್ಯ ಅಂದರೆ, ಆ ಸುಳ್ಳನ್ನು ಜಾರಿಗೆ ತಂದವನು ದೇವರಲ್ಲ. ಯಾರಾಗಿದ್ದಾರೆ? ಸೈತಾನನಾಗಿದ್ದಾನೆ ಪ್ರಿಯರೇ. ಮೋಸ ಮಾಡಿದ ಎಲ್ಲಿ? ಏದೇನ್ ತೋಟದಲ್ಲಿ. ಸುಳ್ಳನ್ನು ಹೇಳಿದ ಎಲ್ಲಿ? ಏದೇನ್ ತೋಟದಲ್ಲಿ. ಸಂದೇಹವನ್ನು ಹುಟ್ಟಿಸಿದ ಎಲ್ಲಿ? ಏದೇನ್ ತೋಟದಲ್ಲಿ. ಅದರ ಸಲುವಾಗಿ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸುಳ್ಳು ಭಯಂಕರವಾಗಿರ್ತಕ್ಕಂಥ ಪಾಪವಾಗಿದೆ. ಯಾಕೆ ಇದು ಪಾಪವಾಗಿದೆ, ಯಾಕೆ ಇದು ಶಿಕ್ಷೆಗೆ ಗುರಿ ಮಾಡ್ತಾ ಇದೆ ಎಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ, ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇರ್ತಾನೆ. ಆತನ ಹೆಸರು ಎಲೀಷ ಪ್ರವಾದಿ ಜೀವಿಸ್ತಾ ಇರಬೇಕಾದರೆ ಆತನಿಗೆ ಒಬ್ಬ ಶಿಷ್ಯ ಇರ್ತಾನೆ. 2 ಅರಸುಗಳ ಪುಸ್ತಕ 5ನೆಯ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೇವೆ. ಅಲ್ಲಿ ಎಲೀಷನ ಕೈ ಕೆಳಗಡೆ ಗೆಹಜಿ ಎನ್ನುವಂಥ ಶಿಷ್ಯ ಇರ್ತಾನೆ ಪ್ರಿಯರೇ. ಬಹಳ ಭಕ್ತಿವಂತನಾಗಿರ್ತಕ್ಕಂಥ ಶಿಷ್ಯನಾಗಿರ್ತಾನೆ. ಗುರುಗಳನ್ನು ಬಹಳ ಭಯಂಕರವಾದಂಥ ಆದರದಿಂದ, ಪ್ರೀತಿಯಿಂದ, ಸತ್ಕಾರ್ಯದಿಂದ ನೋಡಿಕೊಳ್ಳುವಂಥ ಒಬ್ಬ ಶಿಷ್ಯನಾಗಿರ್ತಾನೆ. ಒಂದು ಸಾರಿ ಏನಾಗುತ್ತಂದರೆ, ಬೇರೆ ದೇಶದಲ್ಲಿರ್ತಕ್ಕಂಥ ನಾಮಾನನು ಎನ್ನುವಂಥ ದಂಡಾಧಿಪತಿಗೆ ಆತನಿಗೆ ಏನು ಬರುತ್ತೆ? ಕುಷ್ಠರೋಗ ಬಂದಿರುತ್ತೆ. ಏನು ಬರುತ್ತೆ? ಕುಷ್ಠರೋಗ ಬಂದಿರುತ್ತೆ. ಕುಷ್ಠರೋಗ ಬಂದಂಥ ಸಮಯದಲ್ಲಿ ಆತನು ಎಷ್ಟೋ ಅದಕ್ಕಾಗಿ ಔಷಧಗಳನ್ನು ಏನು ಮಾಡ್ತಾನೆ? ವೈದ್ಯರ ಸಲಹೆಯನ್ನು ಪಡಿತಾನೆ, ಏನೇನೋ ಕಾರ್ಯಗಳನ್ನು ಮಾಡ್ತಾನೆ. ಆ ಕುಷ್ಠರೋಗ ಏನಾಗುತ್ತೆ? ಹೆಚ್ಚಾಗುತ್ತಾ ಬಂತ ಹೊರತಾಗಿ ಅದೇನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಈ ಶತ್ರು ದೇಶದ ರಾಜನ ಕೈ ಕೆಳಗಡೆ ಇರ್ತಕ್ಕಂಥ ಈ ನಾಮಾನನ ಮನೆಯಲ್ಲಿ ಒಬ್ಬ ಚಿಕ್ಕ ಮಗಳು ಇರ್ತಾಳೆ. ಆಕೆ ದೇವರ ಸಹವಾಸದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಮಗಳಾಗಿರ್ತಾಳೆ. ಎಲೀಷನ ಬಗ್ಗೆ ಕೇಳಿದಂಥ ಮಗಳಾಗಿರ್ತಾಳೆ. ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ ಎಂಬುದಾಗಿ ಆಕೆ ತಿಳಿದುಕೊಂಡಿರ್ತಾಳೆ, ಅನುಭವಿಸಿರ್ತಾಳೆ. ಯಾಕಂದರೆ ಅವರ ತಂದೆ ತಾಯಿಗಳು ದೇವರ ಕುರಿತಾಗಿ ಕತೆ ಹೇಳ್ತಾ ಇದ್ರು. ಏನು ಕತೆ ಹೇಳ್ತಾ ಇದ್ರು? ದೇವ್ರ ಕುರಿತಾಗಿ ಕತೆ ಹೇಳ್ತಾರೆ. ದೆವ್ವ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತೇಳಿ ನಮ್ಮಂಗೆ ಹೇಳ್ತಿರಲಿಲ್ಲ ಕತೆ. ಅಲ್ಲಿಯ ದಾವಿದನ ಏನಂತ ಹೇಳ್ತಾನೆ ದಾವಿದ? ನಮ್ಮ ಪೂರ್ವಿಕರು ನಮಗೇನು ಹೇಳ್ತಾ ಬಂದರು? ದೇವರ ಅದ್ಭುತ ಕಾರ್ಯಗಳನ್ನು ವರ್ಣಿಸುತ್ತಾ ಬಂದು. ಕತೆ ಹೇಳ್ರಿ, ನೀವು ವಾಕ್ಯ ಕೇಳಿದ್ದು ನಿಮ್ಮ ಮೊಮ್ಮಕ್ಕಳಿಗೆ ಏನು ಮಾಡ್ರಿ? ಕಥೆ ಹೇಳ್ರಿ. ಹಲ್ಲೆಲೂಯಾ. ಆ ಚಿಕ್ಕ ಮಗಳು ದೇವರ ವಿಷಯಗಳನ್ನು, ದೇವರು ನಡೆಸಿದಂಥ ಅದ್ಭುತ ಕಾರ್ಯಗಳನ್ನು ಎಲ್ಲವುಗಳನ್ನು ತಿಳಿದುಕೊಂಡಿರ್ತಕ್ಕಂಥ ಮಗಳಾದ ಕಾರಣದಿಂದ ಅವಾಗ ಹೇಳ್ತಾಳೆ, ಅಯ್ಯೋ ನಮ್ಮ ದೇಶದಲ್ಲಿ ನಾಮಾನನು ಹೋಗಿದ್ರೆ ಆತನಿಗೆ ಏನಾಗ್ತಾ ಇತ್ತು? ಕುಷ್ಠರೋಗದಿಂದ ಬಿಡುಗಡೆ ಆಗ್ತಾ ಇತ್ತು. ಕುಷ್ಠರೋಗ ಇವತ್ತಿನ ದಿನ ಕಡಿಮೆ ಕಾಣುವಂಥದ್ದು. ಹಲ್ಲೆಲೂಯಾ. ಇಂದಿನ ಕಾಲದಲ್ಲಿ ಕುಷ್ಠರೋಗಗಳು ಬಂದರೆ ಯಾರನ್ನು ಕೂಡ ಏನು ಮಾಡ್ತಾ ಇಲ್ಲ? ಸೇರಿಸ್ಕೊಳ್ತಾ ಇರಲಿಲ್ಲ ಪ್ರಿಯರೇ. ಪಟ್ಟಣಗಳಲ್ಲಿ ಅವರಿಗೆ ಎಂಟ್ರಿ ಇಲ್ಲ. ಪಟ್ಟಣದಿಂದ ಹೊರಗಡೆ ಇರಬೇಕು. ಮೇರೆಯಿಂದ, ಕೋಟೆಯಿಂದ ಅವರು ಹೊರಗಡೆ ಜೀವಿಸಬೇಕು. ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಜೀವನ ವಿಧಾನ. ಮನೆಯವರೇ ಅವ್ರನ್ನ ಏನು ಮಾಡ್ತಾ ಇರಲಿಲ್ಲ? ಸೇರ್ತಾ ಇರಲಿಲ್ಲ. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಳ ಹೊಡ್ರಿ.
ಮಾತಾಡಬೇಡ್ರಿ, ವಾಕ್ಯ ಹೇಳುವಾಗ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ ದಯವಿಟ್ಟು. ಹಲ್ಲೆಲೂಯ. ಚಿಕ್ಕ ಮಕ್ಕಳನ್ನು ನಿಮ್ಮ ಸ್ವಾಧೀನದಲ್ಲಿ ನೀವು ಇರಿಸ್ಕೊಳ್ರಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಆ ಮಗಳು ಹೇಳಿದಂಥ ಮಾತನ್ನು ಕೇಳಿದಂಥ ನಾಮಾನ ಅರಸನ ಬಳಿಗೆ ಹೋಗಿ, ಹಿಂಗೆ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿಯ ಬಳಿಗೆ ಹೋದರೆ ನನಗೇನಾಗುತ್ತೆ, ಸ್ವಸ್ಥತೆ ಆಗುತ್ತೆ, ವಾಸಿ ಆಗುತ್ತೆ, ಬಿಡುಗಡೆ ಆಗುತ್ತೆ ಅಂತೇಳಿ ಹೇಳಿ ಆ ಮಗಳು ಹೇಳಿದಂಥ ಮಾತು ನೋಡ್ರಿ. ಅಲ್ಲಿ ಎಷ್ಟು ವರ್ಷದ ಮಗಳು? ಚಿಕ್ಕ ಮಗಳು, ಸುಮಾರು 10ರಿಂದ 15 ವರ್ಷ. ಹಲ್ಲೆಲೂಯ. ಅದರ ಒಳಗಡೆ ಇರತಕ್ಕಂಥ ಮಗಳು, ಆ ವಯಸ್ಸು ಬರೆಯಲ್ಪಟ್ಟಿಲ್ಲ, ಚಿಕ್ಕ ಮಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಚಿಕ್ಕ ಮಗಳು ಹೇಳಿದಂಥ ಮಾತು ಎಷ್ಟು ವೇಟ್ ಆಗಿದೆ ನೋಡ್ರಿ, ತೂಕ. ಕೆಲವೊಬ್ಬರು ಮಾತು ಎಷ್ಟು ಹೇಳಿದ್ರು ಕೂಡ ಅದಕ್ಕೇನಿರಲ್ಲ, ಬೆಲೆ ಇರಲ್ಲ, ತೂಕದ ಮಾತು ಆಗಿರಲ್ಲ. ಆದರೆ ಈ ಮಗಳ ಮಾತು ಎಂಥ ಮಾತಾಗಿದೆ? ತೂಕದ ಮಾತು, ಬೆಲೆಯುಳ್ಳಂಥ ಮಾತಾಗಿದೆ. ಆ ಸಮಯದಲ್ಲಿ ಹೋದ, ಆಯಿತು, ರಾಜನು ಕೂಡ ಹೇಳಿದೆ. ಯಾಕಂದರೆ ರಾಜನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಬ್ಬ ಸೇನಾಧಿಪತಿ ಪ್ರಿಯರೇ, ಯಾರು? ಈ ನಾಮಾನನು. ಹೇಳಿದ, ಪತ್ರ ಬರೆಸಿದ ಆ ರಾಜನಿಗೆ ಏನಂತೇಳಿ, ನಿಮ್ಮ ದೇಶದಲ್ಲಿದ್ದಾರಲ್ವಾ, ನೀನಿತನನ್ನು ಏನು ಮಾಡಿ ಸ್ವಸ್ಥ ಮಾಡಿ ಕಳಿಸು ಎಂಬುದಾಗಿ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಬಟ್ಟೆಗಳು, ಬಂಗಾರ, ಬೆಳ್ಳಿ ಎಲ್ಲವುಗಳನ್ನು ಓರಿಸಿ ಆ ರಾಜನಿಗೆ ಏನು ಮಾಡ್ತಾನೆ, ಕಳಿಸ್ತಾನೆ. ನನ್ನ ಸ್ವಸ್ಥ ಮಾಡಿ ಕಳಿಸು ಈ ನನ್ನ ಸೇನಾಧಿಪತಿಯನ್ನು ಎಂಬುದಾಗಿ. ಹಲ್ಲೆಲೂಯ. ಈತ ಹೋದ ಎಲ್ಲಿಂದ? ಆ ಒಂದು ದೇಶದಿಂದ, ಅರಾಮ್ಯರ ದೇಶದಿಂದ. ಹೋದ್ರಿ 5ನೇ ಅಧ್ಯಾಯ 1ನೇ ವಾಕ್ಯ. ಹಾಂ. ಅರಾಮ್ಯರ ಅರಸನಿಗೆ, ಯಾವ ಅರಸರಿ? ಅರಾಮ್ಯರ ಅರಸನಿಗೆ ನಾಮಾನ್ ಒಬ್ಬ ಸೇನಾಧಿಪತಿ. ಹಲ್ಲೆಲೂಯ. ಆ ಅರಾಮ್ಯರ ಅರಸನ ಲೆಟರ್ ಬರೆದ, ಸ್ವಸ್ಥ ಮಾಡು ಅಂತೇಳಿ. ಈತ ಎಲ್ಲ ಬಂಗಾರಗಳನ್ನು ತೆಗೆದುಕೊಂಡು ಹೋದ. ಯಾಕಂದರೆ ಶ್ರೀಮಂತರ ಪ್ರವೇಶಕ್ಕೆ ಯಾವುದು ಅನುಕೂಲ ಎಂಬುದಾಗಿ ಜ್ಞಾನಕ್ಕೆ ಹೇಳ್ತಾ ಇದೆ, ಕಾಣಿಕೆ ಅಂತೇಳಿ. ಇವತ್ತಿನ ದಿನದಲ್ಲಿ ಕೂಡ ನಾವೇನು ಮಾಡ್ತೀವಿ, ಆಲಯಕ್ಕೆ ಹೋಗ್ಬೇಕಾದ್ರೆ ನಾವೇನು ಹಾಕ್ತೀವಿ, ಕಾಣಿಕೆಯನ್ನು ಹಾಕ್ತೀವಿ. ಅದ್ಭುತವನ್ನು ಬೇಕಂದ ತಕ್ಷಣ ನಾವೇನು ಮಾಡ್ತೀವಿ, ಅದ್ಭುತ ಆದಮೇಲೆ ನಾವೇನು ಮಾಡ್ತೀವಿ, ಕೃತಜ್ಞತೆ ಉಳ್ಳವರಾಗಿ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತೀವಿ. ಇನ್ನೊಂದು ಕಡೆ ವಾಕ್ಯ ಹೇಳುತ್ತಾ, ಕಾಣಿಕೆ ಇಲ್ಲದೆ ನೀವು ನನ್ನ ಮಂದಿರದಲ್ಲಿ ಕಾಣಿಸಿಕೊಳ್ಳಲೇಬಾರದು. ಕಾಣಿಕೆ ಕೂಡ ಒಂದು ಆರಾಧನೆ. ನೀನು ಒಂದು ಕಾಣಿಕೆ ಆಗಬೇಕು, ನಿನ್ನ ಕಷ್ಟಾರ್ಜಿತವನ್ನು ಕೂಡ ದೇವರ ಸೇವೆಗಾಗಿ ಕೊಡಬೇಕು. ನೀನು ಇಲ್ಲಿ ಮಾಡಿದ್ದಂಥದ್ದು ಅಲ್ಲಿ ಪರಲೋಕದಲ್ಲಿ ಲೆಕ್ಕಿರಲ್ಲ. ಅದ್ರ ಸಲುವಾಗಿ ಲೋಟನ ಹೆಂಡತಿ ಏನು ಮಾಡ್ತಾಳ, ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಯಾಕೆ ಹಿಂದಕ್ಕೆ ತಿರುಗಿ ನೋಡ್ತಾಳಕ್ಕೆ? ಆಕೆ ಮನಸ್ಸೆಲ್ಲ ಎಲ್ಲಿ ಅದ? ಸೊದೋಮ ಗೋಮರ ಪಟ್ಟಣದಲ್ಲಿರ್ತಕ್ಕಂಥ ಆಕೆ ಮನೆ ಮೇಲೆ ಅದ. ಮನೆ ಒಳಗಡೆ ಇಟ್ಟಂಥ ಬೆಳ್ಳಿ ಬಂಗಾರಗಳ ಮೇಲೆ ಅದ. ಇನ್ನು ಸಾಕಿದಂಥವುಗಳಂಥ ಪ್ರಾಣಿಗಳ ಮೇಲೆ ಅದ. ಇನ್ನು ಬೇರೆ ಬೇರೆಗಳ ಮೇಲೆ ಅದ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ ಏನಂತೇಳಿ, ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ನಿಧಿ ಇದ್ದಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ಅದರ ಸಲುವಾಗಿ ಪರಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ನಾಮಾನನು ಏನು ಮಾಡಿದೆ, ಎಲ್ಲವುಗಳನ್ನು ತೆಗೆದುಕೊಂಡು ಬಂದ ತಕ್ಷಣ ಲೆಟ್ರ್ ತೋರಿಸ್ತಾನೆ ಅಲ್ಲಿ ಇಸ್ರಾಯೇಲ್ ದೇಶದ ಅರಸನಿಗೆ. ತೋರಿಸಿದಾಗ ಆತ, ಅಯ್ಯೋ, ನಾನೇನು ಸ್ವಸ್ಥ ಮಾಡೋಕ್ಕೆ ನನ್ನೇನಾದ್ರೂ ದೇವ್ರ? ಸ್ವಸ್ಥ ಮಾಡೋಕ್ಕೆ ನನ್ನಿಂದ ಆಗುತ್ತಾ? ಸುಮ್ಮನೆ ಒಂದು ಜಗಳ ತಕ್ಕೊಳ್ಳೋಕ್ಕೆ ಈತ ಏನು ಮಾಡ್ತಾ ಇದ್ದಾನೆ, ನೆವನ ಹುಡುಕ್ತಾ ಇದ್ದಾನೆ, ಕಾರಣ ಹುಡುಕ್ತಾ ಇದ್ದಾನೆ ಅಂಥೇಳಿ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ, ಚಿಂತೆ ಮಾಡ್ತಾ ಇದ್ದಾನೆ. ಎಲ್ಲರಿಗೆ ಹೇಳ್ತಾ ಇದ್ದಾನೆ. ಆ ಸುದ್ದಿ ಯಾರಿಗೆ ಮುಟ್ತು? ಗುರುಗಳಿಗೆ ಮುಟ್ತು. ಗುರುಗಳು ಹೇಳಿದ್ರು, ಅವನನ್ನು ನನ್ನ ಬಳಿಗೆ ಕಳುಹಿಸ್ರಿ ಎಂಬುದಾಗಿ. ನಾಮಾನನು ಬಂದ, ಕಾರ್ಮೆಲ್ ಬೆಟ್ಟದ ಮೇಲೆ ಇರ್ತಕ್ಕಂಥ ಗುರುಗಳಾಗಿರುವಂಥ ಯಾರ ಬಳಿಗೆ? ಎಲೀಷನ ಬಳಿಗೆ, ಎಲೀಷನ ಪ್ರವಾದಿಗಳ ಬಳಿಗೆ ಬಂದ ಪ್ರಿಯರೇ. ಒಳಗಡೆ ಗುರುಗಳಿದ್ದಾರೆ, ಹೊರಗಡೆ ನಿಂತ್ಕೊಂಡ ಕರಿತಾ ಇದ್ದಾನೆ. ಹಲ್ಲೆಲೂಯ. ಬಸ್ ಬಂದರೆ ಹೆಂಗೆ ಸೌಂಡ್ ಆಗುತ್ತೆ ನಿಮಗೆ ಗೊತ್ತಾಗುತ್ತಿಲ್ಲ. ಬಸ್ಸ ಬಂದದ ಅಂತ ಹೇಳ್ತೀವಿ. ಟ್ಯಾಕ್ಟ್ರಿ ಸೌಂಡ್ ಬೇರೆ, ಮೋಟ್ರ್ ಸೈಕಲ್ ಸೌಂಡ್ ಬೇರೆ. ಅವಾಗಿನ ಕಾಲದಾಗ ಇವು ಯಾವ ಇದ್ದಿಲ್ಲ. ಏನಿದ್ವು? ರಥಗಳು ಇದ್ದು. ಅವರಿಗೆ ಲೇಟೆಸ್ಟ್ ಈಗಿನ ಸೌಂಡ್ ಅವ್ರಿಗೇನು ಗೊತ್ತಿಲ್ಲ. ಹೌದಿಲ್ರಿ? ಗೊತ್ತಿರುತ್ತಾ? ಗೊತ್ತಿಲ್ಲ. ಅವ್ರಿಗೇನು ಬಂಡಿ ಸೌಂಡ್ ಗೊತ್ತಿರುತ್ತಾ? ರಥಗಳ ಸೌಂಡ್ ಗೊತ್ತಿರುತ್ತಾ? ರಥ ಸ್ಪೀಡು ಓಡುವಂಥದ್ದು ಆವತ್ತಿನ ಕಾಲಗಳಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ರಥಗಳ ಸೌಂಡು, ಅನೇಕ ರಥಗಳು ಬಂದಿರತಕ್ಕಂಥ ಸೌಂಡನ್ನು ಕೇಳಿ ಶಿಷ್ಯ ಹೊರಗಡೆ ಗಾಬರಿಯಿಂದ ಏನು ಮಾಡ್ತಾನೆ, ಬರ್ತಾನೆ. ಬಂದ ತಕ್ಷಣ ಎಲೀಷ ಪ್ರವಾದಿಗಳು ಒಳಗಡೆ ಇರ್ತಾರೆ. ಆ ಸಮಯದಲ್ಲಿ ಆತನು ಕೇಳ್ತಾನೆ, ತನಗೆ ಆಗಿರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಹೇಳಿದ ಮೇಲೆ ಆವಾಗ ಎಲೀಷ ಪ್ರವಾದಿಗಳು ಹೇಳ್ತಾರೆ, ಏನೆಂಬುದಾಗಿ ಹೇಳ್ತಾರೆ, ಹೋಗಿ ಅವನಿಗೆ 7 ಸಾರಿ ಯೋರ್ದಾನ್ ಹೊಳೆಯಲ್ಲಿ ಮುಳುಗು. ಎಷ್ಟು ಸಾರಿ ಮುಳುಗು ಅಂತ ಹೇಳಿದ? 7 ಸಾರಿ ಮುಳುಗು. 7 ಸಾರಿ ಮುಳುಗಿದ್ರೆ ಅವನ ಕುಷ್ಠರೋಗ ಎಲ್ಲ ಹೋಗುತ್ತೆ, ಮೊಂಡಾಗಿರುವಂಥ ಬೆರಳುಗಳೆಲ್ಲ ಬರುತ್ತೆ,
ಕಾಲುಗಳು ಬೆರಳುಗಳು ಬರುತ್ತೆ, ಮೂಗು ಮೊಂಡಾಗಿರುವಂಥದ್ದು ಬರುತ್ತೆ, ಚರ್ಮ ಮಗುವಿನ ಚರ್ಮದ ಥರ ಆಗುತ್ತೆ ಅಂತೇಳಿ ಹೇಳಿದ್ರೆ ಅಯ್ಯಪ್ಪ ಏನು ಮಾಡಲಿಲ್ಲ, ಇಷ್ಟಪಡಲಿಲ್ಲ. ನಮ್ಮ ದೇಶದಾಗಿಲ್ಲನ ಎಂತೆಂಥ ಒಳೆಗಳದ, ನಮ್ಮೂರಾಗಿಲ್ಲನ ಎಂತೆಂಥವ್ರು ಅದಾರ. ಅಲ್ಲೂಯ್ಯ ಪ್ರೈಸ್. ಆತ ಮಾತಾಡುವಂಥ ಮಾತು ಪಪ್ಪಾಸ್ ಎನ್ನುವಂಥ ನದಿ ಇದೆ ನಮ್ಮ ದೇಶದಲ್ಲಿ, ಇನ್ನೊಂದು ನದಿ ಇದೆ ನಮ್ಮ ದೇಶದಲ್ಲಿ, ಅಲ್ಲೇ ಹೋಗಿ ಮುಳುಗ್ತಿದ್ದೆ, ನಾವು ಮುಳುಗೋ ಸಲುವಾಗಿ ಇಲ್ಲಿಗೆ ಬರಬೇಕಾಗಿತ್ತಾ ಅಂಥೇಳಿ ಅಹಂಕಾರದ ಮಾತುಗಳನ್ನು ಆಡ್ತಾನೆ ಪ್ರೇಯರೆ. ನಂತರ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿ ಸೈನಿಕ ಹೇಳಿದಾಗ, ಒಂದು ವೇಳೆ ಒಂದು ಕೋಟಿ ರೂಪಾಯಿದು ಯಜ್ಞ ಮಾಡಂದಿದ್ರೆ ಮಾಡ್ತಿದ್ದೀನಿ ನಾನು, 100 ಕುರಿಗಳನ್ನು ಕಟ್ ಮಾಡಿ ಬಿಸಾಕ್ತಿದ್ದೆ. ಯಾಕಂದರೆ ದುಡ್ಡು ಖರ್ಚಾಗೋದಲ್ಲ, ಶ್ರೀಮಂತಿಕೆ ಇರುವಂಥದ್ದಲ್ಲ, ಇವೆಲ್ಲ ಕಠಿಣವಾಗಿರುವಂಥದ್ದು ಮಾಡು ಅಂದರೆ ಏನು ಮಾಡ್ತಿದ್ದೆ. ಆದರೆ ಸುಲಭ ಹೇಳಿದಾನಲ್ಲ, ಏನಂತೇಳಿ, ಯೋರ್ದಾನ ಒಳಗೆ ಹೋಗು 7 ಸಾರಿ ಮುಳುಗು. ಅಲ್ಲಲ್ವಿಯ ಯೋರ್ದಾನ ಒಳಗೆ ಹೋಗಿ ಏನು ಮಾಡು, 7 ಸಾರಿ ಮುಳುಗು ಅಂಥೇಳಿ ಸುಲಭವಾಗಿ ಹೇಳಿದಾನಲ್ರಿ. ಯಾಕೆ ಹೋಗಬಾರ್ದು ಅಂತೇಳಿ ಹೇಳಿದಾಗ ಪ್ರಿಯರೇ, ಆತನು ಏನು ಮಾಡ್ತಾನೆ, ಹೋಗ್ತಾನೆ, ಮುಳುಗ್ತಾನೆ. ಎಷ್ಟು ಸಾರಿ ಮುಳುಗಿದ? 6 ಸಾರಿ ಮುಳುಗಿದ. ಆದರೆ ಯಾವುದೇ ಬಿಡುಗಡೆ ಇಲ್ಲ. ಕೊನೆಯದಾಗಿ 7ನೇ ಸಾರಿ ಕೆಳಗಡೆ ಮುಳುಗಿ ಮೇಲೆ ಎದ್ದ ತಕ್ಷಣ ಸಂಪೂರ್ಣವಾದಂಥ ಸ್ವಸ್ಥತೆಯನ್ನು ಆತನು ಏನು ಮಾಡಿದ, ಹೊಂದಿಕೊಂಡ ಪ್ರೇರ. ಆ ಸಮಯದಲ್ಲಿ ಏನಾಗ್ತಿದೆ ಅಂದರೆ, ಆತನು ಎಲೀಷ ಪ್ರವಾದಿಗಳ ಬಳಿಗೆ ಬರ್ತಾ ಇದ್ದಾನೆ. ಹಂಗೆ ತನ್ನ ದೇಶಕ್ಕೆ ಹೋಗಬೇಕಾಗಿತ್ತು. ಕೆಲವು ಜನ ಅದ್ಭುತ ಹೊಂದಿಕೊಂಡ ಮೇಲೆ ಈ ಅದ್ಭುತ ಎಲ್ಲಿ ಆಗದ ಆ ಗುರುಗಳನ್ನು ಭೇಟಿ ಆಗಲ್ಲ ಜನ. ಹೆಂಗಿರ್ತಾರೆ ನೋಡಿ. ಅಲ್ಲಲ್ವಯ್ಯ, ಕಾರ್ಯ ಎಲ್ಲಿ ನಡೆದಿರುತ್ತಾ ಫೋನಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡಿರೋದಾಗಿರ್ಬೋದು, ಇನ್ನೊಂದು ಕಾರ್ಯಗಳಾಗಿರ್ಬೋದು. ಆದರೆ ಈ ನಾಮಾನನ್ನು ಭಕ್ತಿಯನ್ನು ಕಟ್ಟಿಕೊಳ್ಳುವಂಥ ವ್ಯಕ್ತಿಯಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇದ್ದಾನೆ. ಅವನ ಮಾತುಗಳು ಕೂಡ ಅದೇ ರೀತಿಯಾಗಿ ಹೇಳುವಂಥವುಗಳಾಗಿದೆ. ಬಂದ ಪ್ರಿಯರೇ, ಬಂದ ಮೇಲೆ ಹೇಳ್ತಾ ಇದ್ದಾನೆ ಏನಂತೇಳಿ, ನನ್ನ ರಾಜ ನಿಮಗೋಸ್ಕರವಾಗಿ ಕಾಣಿಕೆ ಕೊಡಬೇಕಂತೇಳಿ ವಸ್ತ್ರಗಳನ್ನು ಕೊಟ್ಟಿದ್ದಾನ, ಬೆಳ್ಳಿ ಬಂಗಾರವನ್ನು ಕೊಟ್ಟಿದ್ದಾನ, ತಗೊಳ್ರಿ ಅಂಥೇಳಿ ಕೊಡೋಕೆ ಹೋದರೆ ಅಯ್ಯರು ಏನಂದ್ರು, ಬೇಡ, ಬೇಕಾಗಿಲ್ಲ. ಅಂದರೆ ನೀವು ಹಣ ಕೊಟ್ಟರೆ ಮಾತ್ರ ಸ್ವಸ್ಥತೆ ಹೊಂದ್ಯಾರ ಅಂತೇಳಿ ಅಲ್ಲಿ ಹೋಗಿ ಊರಾಗ ಪ್ರಚಾರ ಮಾಡ್ಕೊಬೇಕಂತೇಳಿ ಅಂದ್ಕೊಂಡಿರ್ಯಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಆಯ್ತು, ಎಲೀಷನ ಹತ್ತಿರ ಒಂದು ವಿಜ್ಞಾಪನೆಯನ್ನು ಕೇಳುತ್ತಾನೆ. ಆ ವಿಜ್ಞಾಪನೆ ಏನಂದರೆ, 2 ಕತ್ತೆಗಳು ಓರುವಷ್ಟು ಮಣ್ಣನ್ನು ಈ ದೇಶದಿಂದ ನಾನೇನು ಮಾಡ್ತೀನಿ, ನನ್ನ ದೇಶಕ್ಕೆ ತಗೊಂಡು ಹೋಗ್ತೀನಿ ಅಂತೇಳಿ ಅಪ್ಪಣೆ ಕೊಟ್ಟ. ಆಯಿತು, ಯಾರು ಹೋಗ್ತಾ ಇದ್ದಾರೆ? ನಾಮಾನನ ಸಂಗಡ ಬಂದಿರತಕ್ಕಂಥ ಸೈನಿಕರು, ರಥಗಳೆಲ್ಲ ಹೋಗ್ತಾ ಇದ್ದಾವೆ. ಇವಾಗ ಇಲ್ಲಿ ನಡೀತಾ ಇರುವಂಥ ಘಟನೆ ಏನಂದರೆ, ಶಿಷ್ಯ ಇವೆಲ್ಲವುಗಳನ್ನು ನೋಡಿದ. ಏನೇನು ನೋಡಿದ? ಬೆಳ್ಳಿಯನ್ನು ನೋಡಿದ, ಬಂಗಾರವನ್ನು ನೋಡಿದ, ಬಟ್ಟೆಗಳನ್ನು ನೋಡಿದ. ಈತನ ಮನಸ್ಸು ಏನಾಗ್ತಾ ಇಲ್ಲ, ನಿಲುಕಡೆ ಇಲ್ಲಾರ್ದಂಗೆ ಇರ್ತದೆ. ಏನಂತ ಹೇಳ್ತಾರೆ, ಸ್ಥಿರ ಇರಲಾರದಂಥ ಒಂದು ಮನಸ್ಸಾಗಿಬಿಟ್ಟಿದೆ, ಚಂಚಲತೆಯ ಒಂದು ಮನಸ್ಸಾಗಿಬಿಟ್ಟಿದೆ. ನಿಲುಕಿಲ್ಲಾರಂಗಾಗದ. ಅಲ್ಲೆಲ್ಲ ಆ ಥರದ ಒಂದು ಮನಸ್ಸಾಗಿಬಿಟ್ಟಿದೆ. ಯಾರ್ದು? ಶಿಷ್ಯನದ್ದು. ಅಯ್ಯೋ ಚೆನ್ನಾಗಿ ಪಾರ್ಟಿ ಬಂದಿತ್ತು, ಅಯ್ಯರು ಬೇಡ ಅಂದಿದ್ರೆ ನಾನನ್ನು ತಗೊಂಡು ಹೋಗ್ತಿದ್ದಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಲ್ಲ ಅನ್ನಿಸ್ತಾ ಇದೆ. ಯಾರಿಗೆ? ಗೆಹಜಿಗೆ ಅನ್ನಿಸ್ತಾ ಇರೋದಲ್ಲ. ಗೆಹಜಿ ಏನು ಮಾಡಿದ? ಅಯ್ಯರು ಒಳಗಡೆ ಹೋದಾಗ ಗೆಹಜಿ ಅಲ್ಲಿಂದ ಸ್ಥಳ ಖಾಲಿ ಮಾಡಿ ಅವರು ಹೋದ ಮೇಲೆ ಅವರಿಂದ ಓಡ್ತಾ ಹೋಗ್ತಾ ಇದ್ದಾನೆ. ಹೋಗಿ ಏನು ಮಾಡ್ತಾ ಇದ್ದಾನೆ ಅಂದರೆ, ಅಯ್ಯೋ ನಾಮಾನನೇ ನಿಲ್ಲು ಅಂತೇಳಿ, ಯಾಕೆ ಬಂದ್ರಿ ಅಂತೇಳಿ ಕೇಳಿದಾಗ ಅಲ್ಲಿ ಆ ವ್ಯಕ್ತಿ ಒಂದು ಕಾರ್ಯವನ್ನು ಹೇಳ್ತಾ ಇದ್ದಾನೆ, ಒಂದು ಸುಳ್ಳನ್ನು ಹೇಳ್ತಾ ಇದ್ದಾನೆ. ಆ ಸುಳ್ಳು ಏನಂದರೆ, ಅಯ್ಯೋ ಎಲೀಷ ಪ್ರವಾದಿಗಳಿಗೆ ಅವಾಗ ಹಣ ಬೇಕಾಗಿಲ್ಲ, ಈಗ ಬೇರೆ ಪ್ರವಾದಿ ಮಂಡಳಿಯವರು ಬಂದಾರ, ಅವರಿಗೆ ಕೊಡೋಕೆ ಏನು ಬೇಕು? ಹಣ ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ಹೇಳಿದ ಮೇಲೆ ಹಣ ಕೊಟ್ಟ ಪಾಪತ. ಯಾರು? ಬೆಳ್ಳಿ ಕೊಟ್ಟ, ಬಂಗಾರ ಕೊಟ್ಟ, ದುಸ್ತುಗಳು, ಬಟ್ಟೆಗಳು ಕೊಟ್ಟ, ಎಲ್ಲ ಕೊಟ್ಟ ಮೇಲೆ ಏನು ಮಾಡಿದ? ತಾನು ಒಬ್ಬನೇ ಬಂದನ. ಯಾರು? ಗೆಹಜ್ ಒಬ್ಬನೇ ಬಂದನ. ಗೆಹಜ್ ಸಂಗಡ ಯಾರು ಇಲ್ಲ. ಅವಾಗ ನೀವು ಇವೆಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಆಳುಗಳನ್ನು ಕಳುಹಿಸಿ ಕೊಡ್ತಾನೆ. ಯಾರು? ನಾಮಾನ. ಆಳುಗಳನ್ನು ಕಳುಹಿಸಿ ಕೊಟ್ಟ. ಆಯಿತು, ಎಲ್ಲ ಬಂದರು. ಮಠ ಅಷ್ಟು ದೂರ ಐತಿ. ಇಲ್ಲಿ ಏನು ಮಾಡಿದ? ತನ್ನ ಮನೆಗೆ ಸೇರಿಸಿಬಿಟ್ಟ ಎಲ್ಲ. ಯಾರು? ಗೆಹಜಿ. ವಾಕ್ಯ ಕೇಳ್ಬೇಕು ನೀವು. ಯಾರು? ಗೆಹಜಿ ಸೇರಿಸಿಬಿಟ್ಟ. ಮನೆಗೆ ಸೇರಿಸಿದ ಮೇಲೆ ಏನು ಮಾಡಿದ? ಮತ್ತೆ ಬಂದು ಇಲ್ಲಿ ಏನು ಮಾಡಿದ? ಅಯ್ಯರ ಹತ್ರ ಬಂದ. ಎಲ್ಲಿ ಬಂದ? ಮಠಕ್ಕೆ ಬಂದ.
ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡಾಗ ಅವಾಗ ಹೇಳ್ತಾರೆ, ಅಯ್ಯರು ಕೇಳ್ತಾರೆ ಏನಂತೇಳಿ, ಎಲ್ಲಿಗೆ ಹೋಗಿದ್ದಿ ಗೇಜಿ ನೀನಂತ. ಹಲ್ಲೆಲೂಯಾ. ಓದ್ರಿ ಆ ವಾಕ್ಯ ಈ ಸಮಯದಲ್ಲಿ. 5ನೇ ಅಧ್ಯಾಯ ತೆಗೆದಿದ್ದೀರಾ? ಒಂದು ನಿಮಿಷ 25ನೇ ವಾಕ್ಯ, 5:25. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಏನಂತ ಹೇಳ್ತಾ ಇದ್ದಾನ? ಎಲ್ಲಿಗೂ ಹೋಗಿಲ್ಲ, ಮಠ ಬಿಟ್ಟು ಹೊರಗೆ ಹೋಗಿಲ್ರಿ ಅಯ್ಯರೆಲ್ಲ. ಏನಂತ ಹೇಳ್ತಾ ಇದ್ದ? ಈ ಸ್ಥಳ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾನ? ಏನಂತ ಹೇಳ್ತಾ, ಸತ್ಯ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ? ಸುಳ್ಳು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ತಿಳಿಸ್ತಾ ಇದೆ ಅಲ್ಲಿ. ಅವಾಗ ಅಯ್ಯವರು ಹೇಳ್ತಾ ಇದ್ದಾರೆ, ಏನೆಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ, ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ, ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿ ದನಗಳು, ದಾಸ ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈತ ಸುಳ್ಳು ಹೇಳ್ತಾ ಇದ್ದಾನೆ. ಸತ್ಯ ಹೇಳಿದರೆ ಅದು ಬೇರೆ ಇರ್ತಾ ಇತ್ತು. ಸುಳ್ಳು ಹೇಳಿದ. ಯಾಕೆ ಸುಳ್ಳು ಹೇಳಿದ್ನಂದರೆ, ಅಲ್ಲಿ ಮೊದಲು ಏನು ಮಾಡ್ಯಾನ? ಸುಳ್ಳು ಹೇಳ ಅದನ್ನು ಮುಚ್ಚಾಕ. ಈಗೇನು ಹೇಳ್ತಾ ಇದ್ದಾನೆ? ಸುಳ್ಳು ಹೇಳ್ತಾ ಇದ್ದಾನೆ. ಮತ್ತೆ ಮುಂದಾದ್ರೆ ಏನು ಮಾಡ್ತಾನೆ? ಇದನ್ನು ಮುಚ್ಚಾಕ ಇನ್ನೊಂದು ಸುಳ್ಳು ಹೇಳ್ತಾನೆ. ಒಂದು ಸುಳ್ಳು ಮುಚ್ಚಕ 100 ಸುಳ್ಳು 1000 ಸುಳ್ಳು ಹೇಳ್ಬೇಕಾಗತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಸುಳ್ಳು ಹೇಳಿದ್ರಿಂದ ಗೆಹಜಿಗೆ ಆದಂಥ ಲಾಭ ಏನಾಗಿದೆ? ನಷ್ಟ ಆಯ್ತಾ ಲಾಭ ಆಯ್ತಾ ಆತನಿಗೆ? ಯಾವ ನಾಮಾನನಿಗೆ ಕುಷ್ಠರೋಗ ಬಂದಿತ್ತೋ, ಯಾವ ನಾಮಾನನು ಸ್ವಸ್ಥತೆಯನ್ನು ಹೊಂದಿದನೋ, ಯಾವ ನಾಮಾನನು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡನೋ, ಯಾವ ನಾಮಾನನ ದೇಹವು ಕೂಸಿನ ದೇಹದಂತೆ ಆಯ್ತೋ, ಅದೇ ನಾಮಾನನಿಗೆ ಮೊದಲಿರ್ತಕ್ಕಂಥ ರೋಗ ಕುಷ್ಠರೋಗ ಯಾರಿಗೆ ಬರ್ತಾ ಇದೆ? ಈಗ ಯಾರಿಗೆ ಬರ್ತಾ ಇದೆ? ಗೆಹಜಿಗೆ ಬರ್ತಾ ಇದೆ. ಸುಳ್ಳು ನಿನ್ನನ್ನು ರೋಗಕ್ಕೆ ತುತ್ತು ಮಾಡ್ತಾ ಇರ್ಬೋದು. ಇವತ್ತು ಎಷ್ಟು ಜನರಿಗೆ ನೀನು ಸುಳ್ಳು ಹೇಳೋದು ತಿರುಗಾಡ್ತಾ ಇದ್ದಿ? ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಎಷ್ಟು ಜನರಿಗೆ ಒಂದು ಸುಳ್ಳು ಮುಚ್ಚೋಕ್ಕಾಗಿ ಇನ್ನೂ 1000 ಸುಳ್ಳುಗಳನ್ನು ನೀನೇನು ಮಾಡಬೇಕಾಗತ್ತೆ? ಹುಟ್ಟಿಸ್ಬೇಕಾಗತ್ತೆ, ಹೇಳಬೇಕಾಗತ್ತೆ. ಹಲ್ಲೆಲೂಯಾ. ಇಲ್ಲಿ ಗೆಹಜಿಯನ್ನು ನಾವು ನೋಡ್ತಾ ಇದ್ದೇವೆ. ದೈವ ಸೇವಕರು ಹೇಳ್ತಾ ಇದ್ದಾರೆ, ನೀನು ಎಲ್ಲಿಗೆ ಹೋಗಿದ್ದಿ ಅಂತೇಳಿ ಕೇಳಿದ್ರ ಏನಂತ ಹೇಳ್ತಾ ಇದ್ದಾನೆ? ನಾ ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಹಲ್ಲೆಲೂಯಾ. ನಾ ಎಲ್ಲಿಗೂ ಹೋಗಿಲ್ಲ, ನಾನು ಎಲ್ಲಿದ್ದೀನಿ? ಇಲ್ಲೇ ಇದ್ದೀನಿ. ಏನು ಬಂತು ಆತನಿಗೆ? ಸುಳ್ಳು ಹೇಳಿದ ಕಾರಣಕ್ಕಾಗಿ ರೋಗ ಬಂತು. ಆತನಿಗೆ ಮಾತ್ರವಲ್ಲ, ದೇವರು ವಾಕ್ಯ ಹೇಳ್ತಾ ಇದೆ. ಮುಂದೆ ಓದ್ರಿ. ಓದ್ರಿ. ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಅವನಿಗೆ ಮಾತ್ರ ಅಲ್ಲ, ಅವನ ಹೆಂಡತಿ, ಅವನ ಮಕ್ಕಳು, ಮುಂದೆ ಬರುವಂಥ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಏನು ಬರುತ್ತೆ? ಕುಷ್ಠರೋಗ ಬರುತ್ತೆ. ಸುಳ್ಳು ಅಂದರೆ ಅಂಥ ಭಯಂಕರ. ಇವತ್ತು ಸಲೀಸಾಗಿ ಹೇಳ್ತಾ ಇದ್ದಾರೆ. ಇದು ಬಂದಾಗಿಂದ ಇನ್ನೂ ಜಾಸ್ತಿ ಆಗ್ಯದ. ಯಾವುದು? ಮೊಬೈಲ್ ಬಂದಾಗಿಂದ ಸುಳ್ಳು ಏನಾಗ್ಯದಿಲ್ಲ, ಜಾಸ್ತಿ ಆಗ್ಯದ. ಅಡ್ವಾನ್ಸ್ ಸುಳ್ಳುಗಳು. ಊರಲ್ಲಿರ್ತಾರ, ಸಿನ್ನೂರಾಗಿದೀವಿ ಅಂತ ಹೇಳ್ತಾರೆ. ಮನೆಗಿರ್ತಾರ, ಹೊಲ್ದಾಗಿದೀವಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಒಂದು ಸ್ಥಳದಾಗಿರ್ತಾರ, ಬೇರೆ ಸ್ಥಳವಲ್ಲ ಹೇಳ್ತಾರೆ. ಹಲ್ಲೆಲೂಯಾ. ಸುಳ್ಳು 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 ಭಯಂಕರವಾಗಿರ್ತಕ್ಕಂಥ ನಾಶನಕ್ಕೆ ಗುರಿ ಮಾಡುತ್ತೆ. ಇವತ್ತಿನ ದಿನ ಅನಾರೋಗ್ಯಕ್ಕೆ ಕಾರಣ ನೀನು ಹೇಳುವಂಥ ಸುಳ್ಳೇ ಆಗಿರ್ಬೋದು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ, ಸುಳ್ಳಿನ ನಾಲ್ಗೆ ಎಷ್ಟು ದಿನ ಸುಳ್ಳನ್ನು ಹೇಳ್ಕೊಂತ ನಿನ್ನ ಜೀವಿತವನ್ನು ಸಾಗಿಸ್ತೀಯಾ? ಹಲ್ಲೆಲೂಯಾ. ನೀ ಅಂದ್ಕೊಳ್ಬೋದು, ಸುಳ್ಳು ಹೇಳಿಲ್ಲ ಅಂದರೆ ನನ್ನ ಕೆಲಸನೇ ನಡೆಯಲ್ರಿ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಏನಂತೇಳಿ, ಸುಳ್ಳು ಹೇಳಿಲ್ಲ ಅಂದರೆ ನಮ್ಮದು ನಡೆಯೋದೇ ಇಲ್ಲ. ಹಲ್ಲೆಲೂಯಾ. ಸುಳ್ಳು ಹೇಳೋದನ್ನು ಬಿಟ್ಟು ಆಮೇಲೆ ನೀವು ಹೆಂಗಿದ್ದೀರಿ ಸ್ವಲ್ಪ ಟೆಸ್ಟ್ ಮಾಡ್ಕೊರಿ ನೀವೇ. ಸುಳ್ಳು ಹೇಳಿದಾಗಿರ್ತಕ್ಕಂಥ ಒಂದು ಟೆನ್ಷನ್ಗಳು, ಸುಳ್ಳು ಹೇಳಿದಾಗಿರ್ತಕ್ಕಂಥ ಬಂದಿರತಕ್ಕಂಥ ಲಾಭ ನಷ್ಟವಾಗಿ ಹೋಗಿರುವಂಥದ್ದು, ಸುಳ್ಳು ಹೇಳಿದಾಗ ಬಂದಿರತಕ್ಕಂಥ ಅದೆಲ್ಲವೂ ಏನಾಗಿರುತ್ತಾ? ನಿನಗೆ ಲಾಭ ತಂದಿರಲ್ಲದು. ನೀನು ಲಾಭ ಅಂತೇಳಿ ಅನ್ಕೊಂತ ಇರ್ತಿ. ನಿನ್ನ ಲಾಭನೆಲ್ಲ ಇನ್ನೊಂದು ಕಡೆ ಏನಾಗಿರುತ್ತಾ? ಹರಿದು ಹೋದ ಚೀಲದಲ್ಲಿ ಹಾಕಿದಂಥ ಹಣ ಏನಾಗ್ತಾ ಇರುತ್ತೆ? ಹೋಗ್ತಾನೆ ಇರುತ್ತೆ. ಎಷ್ಟನ್ನು ತುಂಬ
ತುಂಬಿದಂಗೆ ಕಾಣಿಸುತ್ತಾ? ಏನಾಗ್ತಾ ಇದೆ ಅದು? ಅರ್ಧ ಹೋದ ಚೀಲದಲ್ಲಿ ಹಾಕಿದ ಕಾರಣಕ್ಕಾಗಿ ಏನಾಗ್ತಾ ಇದೆ? ಸೋರ್ಕೊಂತ ಹೋಗ್ತಾ ಇದೆ ಪ್ರೇರೆ. ಅಗಾಯನ ಗ್ರಂಥದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಅದರ ವಿಷಯವಾಗಿಯೇ. ನೀವು ಚೆನ್ನಾಗಿದ್ದೀನಿ, ಎಲ್ಲ ರೀತಿಯಿಂದ ಸಮೃದ್ಧಿಕರವಾಗಿದ್ದೀನಿ ಅಂತೇಳಿ ಅಂದುಕೊಳ್ತಾ ಇದ್ದೀರಿ, ಎಲ್ಲ ಸುಗ್ಗಿ ಇದೆ ಅಂತೇಳಿ ಅಂದುಕೊಳ್ತಾ ಇದ್ದೀರಿ. ಆದರೆ ನಿಮ್ಮ ಆದಾಯದ ಚೀಲ ಏನಾಗಿದೆ? ತೂತಾಗಿದೆ, ತೂತು ಬಿದ್ದಿದೆ, ಹೋಲಾಗಿದೆ, ಹರಿದೋಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಸುಳ್ಳಿನ ನಾಲಿಗೆ ರೋಗವನ್ನು ನಿನ್ನ ಜೀವಿತದಲ್ಲಿ ತರಬಹುದು. ಹಲ್ಲೆಲೂಯಾ, ಖಂಡಿತವಾಗಿ ತಂದೆ ತರುತ್ತೆ ಎಂಬುದಾಗಿ ಆ ವಾಕ್ಯದ ಮೂಲಕವಾಗಿ ನಾವು ಸತ್ಯವನ್ನು ತಿಳಿದುಕೊಳ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಇಲ್ಲಿಯವರೆಗೆ ಸುಳ್ಳು ಹೇಳಿದೆಯೇನು? ಇವತ್ತಿನ ದಿನ ಚೆನ್ನಾಗಿ ನೆನಪಿಟ್ಕೋ, ಸುಳ್ಳು ನಿನ್ನ ಜೀವಿತದಲ್ಲಿ ಬರುವಂಥ ರೋಗಕ್ಕೆ ಕಾರಣ ಅದಾಗಿರುತ್ತೆ ಪ್ರಿಯರೇ. ಎರಡನೇದಾಗಿ ನಾವು ನೋಡೋಣ ಈ ಸಮಯದಲ್ಲಿ ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಪುಸ್ತಕ ತೆಗ್ದಿದ್ದೀರಾ? 27ನೇ ಅಧ್ಯಾಯ 18ನೆಯ ವಾಕ್ಯ. ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಅಪ್ಪ ಎಂದು ಹೇಳಲು ತಂದೆಯು ಏನು ಮಗನೇ ನೀನು ಯಾರು ಎಂದು ಕೇಳಿದನು. ಯಾಕೋಬನು ಅವನಿಗೆ ನಾನು ನಿನ್ನ ಹಿರಿ ಮಗನಾದ ಏಸಾವನು, ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ. ಎದ್ದು ಕೂತುಕೊಂಡು ಊಟ ಮಾಡಿ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಇನ್ಸ್ಟೆನ್ಸ್ ಏನಂದ್ರೆ, ಸಂದರ್ಭ ಏನಂದ್ರೆ, ಅಬ್ರಹಾಮನ ಮಗನಾಗಿರ್ತಕ್ಕಂಥ ಇಸ್ಸಾಕನು, ಆ ಇಸ್ಸಾಕನಾಗೆ ಹುಟ್ಟಿರ್ತಕ್ಕಂಥ ಇಬ್ರು ಅವಳಿ ಮಕ್ಕಳು. ಮೊದಲನೆಯವನ ಹೆಸರು ಏಷಾವ, ಎರಡನೆಯವನ ಹೆಸರು ಯಾಕೋಬ. ಈ ಏಷಾವನು ಬೇಟೆಯಾಡುವಂಥ ವೃತ್ತಿಯಲ್ಲಿ ಬಹಳ ನಿಪುಣನಾಗಿರ್ತಾನೆ, ತಂದೆಗೆ ಮೆಚ್ಚುಗೆಯಾದಂಥ ಕುಮಾರನಾಗಿರ್ತಾನೆ. ಎರಡನೆಯ ಮಗನು ಇಸಾಕನು ಮನೆಯ ಕೆಲಸಗಳಲ್ಲಿ ಚೆನ್ನಾಗಿ ಮಾಡುವಂಥ ವ್ಯಕ್ತಿಯಾಗಿರ್ತಾನೆ, ತಾಯಿಗೆ ಇಷ್ಟವಾಗಿರ್ತಕ್ಕಂಥ ಮಗನಾಗಿರ್ತಾನೆ. ಅದ್ರ ಸಲುವಾಗಿ ತಾಯಂದ್ರಿಗೆ ಚಿಕ್ಕ ಮಕ್ಕಳಂದ್ರೆ ಜಾಸ್ತಿ ಪ್ರೀತಿ ಇರುತ್ತೆ, ದೊಡ್ಡವ್ರಿಗೆ ಹಲ್ಲೆಲೂಯಾ. ಯಾರಿಗ್ರಿ? ಸಣ್ಣ ಮಕ್ಕಳ ಮೇಲೇ ಪ್ರೀತಿ ಜಾಸ್ತಿ, ದೊಡ್ಡವ್ರ ಮೇಲೆ ಇರಲ್ಲ. ಎಲ್ಲರ ಮನೆಯಲ್ಲೂ ಹಂಗೆ, ಹೌದಲ್ರಿ? ಈ ಯಾರು ಹೇಳ್ತಾ ಇದ್ದಾಳೆ? ರೆಬೆಕ್ಕಳು ಏನಂತ ಹೇಳ್ತಾ ಇದ್ದಾಳೆ? ಕೇಳಿಸ್ಕೊಳ್ತಾ ಇದ್ದಾಳೆ. ಗುಡಾರ ಹಾಕಿದ್ದಾರೆ. ಈ ಇಸಾಕನು ಕಣ್ಣು ಮಬ್ಬಾಗ್ಬಿಟ್ಟವ, ಸಾಯುವಂಥ ದಿನಗಳು ಸಮೀಪವಾಗ್ಯವ. ಹೇಳ್ತಾ ಇದ್ದಾನೆ ಏನಂತೇಳಿ, ಏಷಾವನನ್ನು ಕರೆಯಿಸಿದ ಮೇಲೆ, ಏಷಾವ ನನಗೆ ಕಣ್ಣುಗಳು ಮಬ್ಬಾಗ್ತಾ ಇದೆ, ನಾನು ಹೋಗುವಂಥ ದಿನ ಸಮೀಪವಾಗ್ತಾ ಇದೆ, ಅದಕ್ಕಾಗಿ ನಾನು ನಿನ್ನನ್ನು ಏನು ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ ಅಂತೇಳಿ ಏನು ಮಾಡಿದ? ಕರೆದ. ಆದರೆ ಆಶೀರ್ವಾದ ಮಾಡೋದಕ್ಕಿಂತ ಮುಂಚಿತವಾಗಿ ನನಗೇನು ಬೇಕು? ಊಟ ಆಫರ್ ಬೇಕು. ಊಟ ಮಾಡಿದ ಮೇಲೆ ನಾನು ಏನು ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ ಅಂತೇಳಿ ಹೋಗಿ ಬೇಟೆಯಾಡಿ ಮಾಂಸವನ್ನು ತೆಗೆದುಕೊಂಡು ಬಂದು ಒಳ್ಳೆಯ ಊಟ ಕೊಟ್ಟ ಮೇಲೆ ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ ಅಂತೇಳಿ ತಂದೆ ಹೇಳಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಂದೆ ಆತನಿಗೆ ಊಟದ ಮೇಲೆ ಆಸಕ್ತಿ ಇದೆ ಎಂಬುದಾಗಿದ್ದರಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಏನಂತ ಹೇಳ್ತೀವಿ? ಊಟ ಮಾಡಿದ ಮೇಲೆ, ನೀ ಕೆಲಸ ಮಾಡಿ ಇದು ಮಾಡಿದ ಮೇಲೆ ನಾನು ಏನು ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ ಅಂತೇಳಿ ಏನು ಮಾಡಿದ? ಹೇಳಿದ ಪ್ರೇಯರ್. ಅದರಂತೆ ಮಗ ಏಷಾವ ಬೇಟೆ ಆಡೋದಕ್ಕೆ ಏನು ಮಾಡ್ದ? ಅಡವಿಗೆ ಹೋದ. ಇದನ್ನು ಯಾರು ಕೇಳಿಸ್ಕೊಳ್ತಾ ಇದ್ದಾರೆ? ಹಿರಿ ಮಗ ತಂದೆ ಮಾತಾಡೋದು ಯಾರು ಕೇಳಿಸ್ಕೊಳ್ತಾ ಇದ್ದಾಳೆ? ತಾಯಿ ಕೇಳಿಸ್ಕೊಳ್ತಾ ಇದ್ದಾಳೆ. ಈಕೀಗ ಒಳಗಡೆ ಏನಾಗ್ತಾ ಇದೆ? ಕುದಿತಾ ಇದೆ. ಏಷಾವ ಆಶೀರ್ವಾದ ಹೊಡ್ಕೊಂಡ್ಬಿಡ್ತಾನೆ. ಹೆಂಗಾದ್ರೂ ಮಾಡಿ ಏನು ಮಾಡ್ಬೇಕು? ತಪ್ಪಿಸ್ಬೇಕು. ಓದ್ಲಿ ಯಾಕೋಬನ ಹತ್ರ, ಮಗನೇ ನಡೆದಿದ್ದೆಲ್ಲ ಹೇಳಿದ ಮೇಲೆ ಯಾಕೋಬನಿಗೆ ಹೇಳ್ತಾ ಇದ್ದಾಳೆ, ಹೋಗಿ 2 ಮಂದೆಯಲ್ಲಿ 2 ಆಡು ಮರಿಗಳನ್ನು ತಗೊಂಬ,
ಕಟ್ ಮಾಡು, ನಾನೇನು ಮಾಡ್ತೀನಿ, ಒಳ್ಳೆ ಅಡುಗೆ ಮಾಡ್ತೀನಿ, ಒಳ್ಳೆ ರೊಟ್ಟಿಗಳು ಮಾಡ್ತೀನಿ, ಹೋಗಿ ನಿಮ್ಮ ತಂದೆಗೆ ಏನು ಮಾಡು, ತಿನ್ನಿಸಿ ಏನು ಮಾಡು, ಆಶೀರ್ವಾದವನ್ನು ಪಡ್ಕೊಂಬಿಡು ನೀವು. ಯಾಕಂದ್ರೆ ಏಷಾವನಿಗೆ ಏನಿದೆ, ಕೂದಲುಗಳು, ಮೈಯೆಲ್ಲ ಏನಿದಾವ, ರೋಮಗಳಿದಾವೆ, ಕೂದಲ ಇದಾವೆ. ಕೆಲವ್ರಿಗೆ ಇರುತ್ತೆ ನೋಡಿರಿ. ಹಲ್ಲೆಲೂಯಾ, ಗೊತ್ತಿದೆ ತಾನೆ, ನೋಡಿರ್ತೀರಿ ಕೆಲವೊಬ್ರು. ಈಗ ಕಾಣಿಸುವಂಥದ್ದು ಕಡಿಮೆ. ಚಿಕ್ಕವರಿದ್ದಾಗ ನಾವು ಯಾರು ಅರಟ್ನೂರಲ್ಲಿ ಯಾರೋ ಒಬ್ರು ಇರ್ಬೇಕನ್ನ ಕೂದಲು. ಹಾಂ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರಂಗೆ ಇವು ಹಿಂಗೆ ಮೈ ತುಂಬ ಕೂದಲ, ಜಾಸ್ತಿ ಕೂದಲ ಇರ್ತಿತ್ತು. ಯಾರಿಗೆ? ಏಷಾವನಿಗೆ. ಅಮ್ಮ ನೀನೇನು ಹೋಗಂತಿ, ಅಪ್ಪ ನನ್ನ ಮುಟ್ಟಿದ್ರೆ, ನನ್ನ ಸ್ವರ ನನ್ನ ಮುಟ್ಟಿದ್ರೆ, ಮುಂದೆ ಕರೆದ್ರೆ, ಹಿಂಗೆ ಮುಟ್ಟಿದ್ರೆ ನನಗೆ ಕೂದಲ ಇಲ್ಲ, ನನಗೆ ಕೂದಲ ಇಲ್ಲ. ಅಸಲು ಏನಿದಾವೆ, ಸ್ವಲ್ಪ ಇದಾವೆ. ಆದರೆ ಏಷಾವಿಗೆ ಜಗ್ಗಿದಾವ. ಹಲ್ಲೆಲೂಯಾ. ಕೂನಿ ಹಿಡಿದು ಮತ್ತೆ ನನಗೆ ಆಶೀರ್ವಾದ ಕೊಡಬಹುದು. ಶಾಪ ಕೊಟ್ರಪ್ಪ ಅಂದ್ರೆ ನನ್ನ ಭವಿಷ್ಯತ್ತು ಹಾಳಾಗ, ನನ್ನ ಭವಿಷ್ಯತ್ತವ ತಾಯಿ ನಿಂದಲ್ಲ ಅಂತೇಳಿ ಏನು ಮಾಡ್ತಾನೆ, ಹೇಳ್ತಾನೆ. ಹೇಳಿದಾಗ ಅವಾಗ ಏನಾಗುತ್ತೆ ಗೊತ್ತಾ, ಅದಕ್ಕೆ ಚಿಂತೆ ಮಾಡ್ಬೇಡ, ಅದಕ್ಕೆ ಇನ್ನೊಂದು ಪ್ಲ್ಯಾನ್ ಹಾಕಿ ನಾನು ಏನು ಮಾಡ್ತೀನಿ, ಆ ಶಾಪ ನನ್ನ ಮೇಲೆ ಇರಲಿ, ಆತ ಏನು ಶಾಪ ಕೊಡ್ತಾನೆ ಅದೆಲ್ಲ ನನ್ನ ಮೇಲೆ ಟ್ರಾನ್ಸ್ಫರ್ ಅಂತೇಳಿ ಹೇಳಿ ಏನು ಮಾಡ್ತಾಳೆ, ಆ ಆಡಿಂದ ಇದಿರುತ್ತಲ್ಲ ಮೇಲ್ಗಡೆ ಇರ್ತಕ್ಕಂಥ ಚರ್ಮ, ಅದನ್ನು ಏನು ಮಾಡ್ತಾಳೆ, ಎಲ್ಲ ಹಿಂಗೆ ಸುತ್ತಿ ಬಿಡ್ತಾಳೆ. ಯಾರಿಗೆ? ಯಾಕೋಬನಿಗೆ ಸುತ್ತಾಳೆ. ಅಡುಗೆ ಎಲ್ಲ ರೆಡಿ ಮಾಡಿದ್ಲು. ಅವಾಗ ಏನು ಮಾಡ್ತಾ ಇದ್ದಾನೆ ಒಳಗಡೆ ಬರ್ತಾ ಇದ್ದಾನೆ. ಕಣ್ಣು ಕಾಣಿಸ್ತಾ ಇಲ್ಲ ತಂದೆಗೆ, ಕಣ್ಣು ಮಬ್ಬಾಗಿದ್ದಾವೆ. ಆ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದಾನೆ, ಯಾರು ನೀನು ತಂದೆಯೇ ಅಂತೇಳಿ ಅಂದ ತಕ್ಷಣ ಯಾರು ನೀನು ಅಂತೇಳಿ ಕೇಳಿದಾಗ, ನಾನು ನಿನ್ನ ಮಗನಾದ ಏಷಾವ. ಬಂದಿರೋದು ಯಾರು? ಯಾಕೋಬ. ಬಂದಿರೋದು ಯಾರು? ಯಾಕೋಬ. ಹೇಳ್ತಾ ಇರೋದು ಯಾರ ಹೆಸರನ್ನ? ಏಷಾವನ ಹೆಸರನ್ನ. ಅವಾಗ ಹೇಳಿದ ತಕ್ಷಣ ತಂದೆಗೆ ಅನುಮಾನ ಬರುತ್ತೆ. ಬಂದು ಧ್ವನಿ ಏನು ಹೆಂಗೈತಿ? ಯಾಕೋಬನ ಧ್ವನಿ. ಆದರೆ ಏಷಾವ್ ಅಂತೇಳಿ ಹೇಳ್ತಾ ಇದ್ದ. ನನಗೆ ಡೌಟ್ ಬರಕತ್ತದ, ಮುಂದಕ್ಕೆ ಬಾ ಅಂತೇಳಿ ಎಲ್ಲ ಚೆಕ್ ಮಾಡ್ತಾನತ್ತ. ಮೈ ಮುಟ್ಟಿದಾಗ ರೋಮ ಇರುತ್ತೆ. ಅವಾಗ ಆತನಿಗೆ ಏನಾಗುತ್ತಾ, ಓಕೆ ಈತನು ಯಾರಿರ್ಬೋದು, ಏಷಾವನೇ ಇರ್ಬೋದು ಅಂತೇಳಿ ಏನು ಮಾಡಿಬಿಡ್ತಾನೆ, ತಂದಿರ್ತಕ್ಕಂಥ ಇಷ್ಟು ಬೇಗ ಸಿಕ್ಬಿಡ್ತಾನೆ ನಿನಗೆ ಬೇಟೆ. ಯಾಕಂದರೆ ಕೆಲವು ಜನ ಬೇಟೆ ಆಡೋಕೆ ಹೋದ್ರೆ ಏನಾಗಲ್ಲ, ಜಲ್ದಿ ಸಿಗಲ್ಲ. ಅವಾಗ ಹೇಳ್ತಾನೆ, ಮತ್ತೆ ಸುಳ್ಳು ಹೇಳ್ತಾನೆ. ಏನಂತ ಸುಳ್ಳು ಹೇಳ್ತಾನೆ? ಫಸ್ಟಿಗೆ ಏನಂದ? ಏಷಾವ್ ಅಂತ ಹೇಳ್ದ. ಎರಡನೇದಾಗಿ ಏನಂತ ಹೇಳ್ತಾ ಇದ್ದಾನೆ, ನಿನ್ನ ದೇವರಾದ ಯೆಹೋವನ ಬೇಗನೆ ಬೇಟೆಯನ್ನು ನನಗೆ ಒದಗಿಸಿ ಕೊಟ್ಟ. ಜಲ್ದಿ ಸಿಗಂಗೆ ಮಾಡಿಬಿಟ್ಟ. ಯಾರು? ನನ್ನ ದೇವರು, ನಿನ್ನ ದೇವರು. ಹಲ್ಲೆಲೂಯಾ. ಎರಡನೇ ಸುಳ್ಳು ಹೇಳಿದ. ಇವಾಗ ಮೂರನೇ ಸಾರಿ ಏನು ಮಾಡ್ತಾ ಇದ್ದಾನೆ, ಮತ್ತೆ ಸುಳ್ಳು ಹೇಳ್ತಾ ಇದ್ದಾನೆ. ಏನಂತ ಹೇಳಂದರೆ, ನಾನು ಆಶೀರ್ವಾದ ಮಾಡು, ಊಟ ಆದಮೇಲೆ ಆಶೀರ್ವಾದ ಮಾಡು ಅಂತೇಳಿ. ಊಟ ಆದಮೇಲೆ ಏನು ಮಾಡ್ತಾ ಇದ್ದಾನೆ, ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾನೆ ಪ್ರಿಯರೇ. ಯಾರು? ಯಾಕೋಬ. ಯಾರ ಹೆಸರು ಹೇಳ್ತಾ ಇದ್ದಾನೆ? ಅಣ್ಣನ ಹೆಸರು ಹೇಳ್ತಾ ಇದ್ದಾನೆ, ಏಷಾವನ ಹೆಸರನ್ನ. ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಆ ರೀತಿಯಾಗಿ ಹೇಳಿದ ಕಾರಣಕ್ಕಾಗಿ ಏನಾಯ್ತು ಗೊತ್ತಾ, 20 ವರ್ಷಗಳು ಮನೆಯಿಂದ ದೂರ ಆಗಬೇಕಾಯ್ತು. ಆವತ್ತಿನ ದಿನದಿಂದ ಸ್ವಂತ ಅಣ್ಣನೇ ಶತ್ರುವಾಗಿ ಮಾರ್ಪಟ್ಟ. ಯಾರಿಗೆ? ಯಾಕೋಬನಿಗೆ. ಯಾರಿಗೆ ಮಾರ್ಪಟ್ಟ? ಯಾಕೋಬನಿಗೆ. ಹಲ್ಲೆಲೂಯಾ. ಕಂಡ್ರೆ ಏನು ಮಾಡ್ತೀನಿ, ನಾನು ಸಾಯಿಸ್ಬಿಡ್ತೀನಿ, ಕೊಂದಾಗ್ತೀನಿ ಅಂತೇಳಿ ಹೇಳಿದ ಕಾರಣಕ್ಕಾಗಿ ಎಲ್ಲಿ ಕಳಿಸ್ತಾಳಿಕೆ? ರೆಬೆಕ್ಕಳು ಅಣ್ಣನಾಗಿರುವಂಥ ಲಾಬಾನನ ಮನೆಯಲ್ಲಿ. ಆ ಲಾಬಾನ ಇವನು ಸ್ವಲ್ಪ ಮೋಸಗಾರನಾದರೆ ಅವನು ದುಪ್ಪಟ್ಟು ಮೋಸಗಾರ. ಹಲ್ಲೆಲೂಯಾ. ಮೋಸ ಮಾಡೋರಿಗೆ ಜಾಸ್ತಿ ಟೋಪಿ ಹಾಕೋರೆ ಸಿಗ್ತಿರ್ತಾರೆ. ಹಲ್ಲೆಲೂಯಾ. ಅದರಂಗೆ ಇವನಿಗೂ ಕೂಡ ದೊಡ್ಡ ಮೋಸ ಮಾಡುವಂಥವ್ನು ಏನು ಮಾಡ್ತಾನೆ, ಸಿಗ್ತಾನೆ ಪ್ರಿಯರೇ. ಅಲ್ಲಿ 20 ವರ್ಷಗಳು ದುಡಿಬೇಕಾಗುತ್ತೆ, 20 ವರ್ಷಗಳು ಕಷ್ಟಪಡಬೇಕಾಗುತ್ತೆ. ಹಲ್ಲೆಲೂಯಾ. ಆದರೆ ದೇವರ ಅಪ್ಪಣೆ ಮೇರೆಗೆ ಆದ ಕಾರಣಕ್ಕಾಗಿ ಮತ್ತೆ ದೇವರು ಹೇಳ್ತಾ ಇದ್ದಾನೆ. ದೇವರು ಇಳಿದು ಬಂದಾಗ ಒಂದು ಸ್ಥಳದಲ್ಲಿ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಹೆಸರೇನು ಎಂಬುದಾಗಿ ಯಾಕೋಬನನ್ನು ಕೇಳಿದಾಗ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನನ್ನ ಹೆಸರು ಏಷಾವ್ ಅಂತ ಇಲ್ಲ, ಈಗ ಏನಂತ ಇದ್ದಾನೆ, ಯಾಕೋಬ್ ಅಂತ ಇದ್ದಾನೆ. ಯಾಕಂದ್ರೆ 20 ವರ್ಷ ಏನಾಗ್ಯದ, ಏಷಾವ್ ಅಂತ ಹೇಳಿದ ಸಲುವಾಗಿ 20 ವರ್ಷ ಪೆಟ್ಟು ತಿಂದೀನಿ. ನಿನ್ನ ಹೆಸರೇನಂತೇಳಿ ದೇವದೂತ ಕೇಳಿದಾಗ ಏನಂತ ಹೇಳ್ತಾ ಇದ್ದಾನೆ, ನನ್ನ ಹೆಸರು ಯಾಕೋಬನು. ನಾನು ಇಷ್ಟು ದಿನ ಸುಳ್ಳು ಹೇಳಿದ್ದೇನೆ, ಆದರೆ ನಾನೀಗ ಏಷಾವನಲ್ಲ, ನಾನೇನಾಗಿದ್ದೇನೆ, ಯಾಕೋಬನಾಗಿದ್ದೇನೆ ಎಂಬುದಾಗಿ ಹೇಳಿದಾಗ ಅದ್ಭುತವಾಗಿ ದೇವರು ಆತನನ್ನು ಏನು ಮಾಡಿದರು, ಆಶೀರ್ವಾದ ಮಾಡಿದರು. ಸುಳ್ಳು ಹೇಳ್ತಾ ಇದೆಯಾ, ಆದರೆ ಇವತ್ತಿನ ದಿನ ನೀನೇನಾಗಬೇಕು, ಹಳೇ ಯಾಕೋಬ ಅಂತೇಳಿ, ಏಷಾವ ಅಂತೇಳಿ ನೀನು ಹೇಳ್ಕೊಳ್ಳೋದು ಬೇಕಾಗಿಲ್ಲ. ನೀನೇನಂತ ಅನ್ಬೇಕು, ಅಲ್ಲಿ ವಾಕ್ಯ ಹೋದ್ರೆ ಆದಿಕಾಂಡ ಪುಸ್ತಕ ತೆಗೆದಿದ್ರೆ, ಒಂದು ನಿಮಿಷ ತಡ್ರಿ, 30
2ನೇ ಅಧ್ಯಾಯ 27ನೇ ವಾಕ್ಯ, 32-27. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು. ಈಗೇನಂತ ಹೇಳ್ತಾ ಇದ್ದಾನ? ಎಲ್ಲ ಪೆಟ್ಟ ತಿಂದಾನ 20 ವರ್ಷದ ತನಕ. 14 ವರ್ಷ ಎಷ್ಟು ದುಡಿದ್ರೂ ಕೂಡ ಏನಿಲ್ಲ, ಸಮಾಧಾನ ಇಲ್ಲ, 1 ರೂಪಾಯಿ ಆದಾಯ ಇಲ್ಲ. ಬಿಟ್ಟಿಯಾಗಿ ದುಡ್ದಿದ್ದಾನೆ. ಎಲ್ಲಿ? ಮಾವನ ಮನೆಯಲ್ಲಿ. ದೊಡ್ಡಾಕಿ ಸಲುವಾಗಿ 7 ವರ್ಷ, ಸಣ್ಣಾಕಿ ಸಲುವಾಗಿ 7 ವರ್ಷ. ಏನು ಪ್ರಯೋಜನ ಆಗಲಿಲ್ಲ. ಅಲ್ಲೂಯ. ಆಮೇಲೆ ದೇವ್ರ ಅಪ್ಪಣೆ ಮೇರೆಗೆ ಏನು ಮಾಡ್ತಾನೆ? ಒಳ್ಳೆಯ ಸಮೃದ್ಧಿಯನ್ನು ಪಡೆದುಕೊಳ್ತಾನೆ ಪ್ರಿಯರೇ. ಆದರೆ ಈ ಸಮಯದಲ್ಲಿ ದೇವದೂತನ ದೇವರ ಮುಂದುಗಡೆ ಸತ್ಯವನ್ನು ಒಪ್ಪಿಕೊಳ್ತಾ ಇದ್ದಾನೆ. ನಾನು ಏನಾಗಿಲ್ಲ, ಏಷಾವನಲ್ಲ, ನಾನು ಏನಾಗಿದ್ದೇನೆ? ಯಾಕೋಬನಾಗಿದ್ದೇನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾಕೋಬನು ನೀನು. ಓದ್ರಿ ಅದು. ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನ ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನ್ನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟು ಆಗುವುದು ಎಂದು ಹೇಳಿದನು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇನ್ನು ಮೇಲೆ ಯಾಕೋಬ ಅಂದರೆ ಯಾರು? ಏನಂತ ಅರ್ಥ? ಮೋಸಗಾರ. ಯಾಕೋಬ ಅಂದ್ರೆ ಏನರ್ಥ? ಮೋಸಗಾರ ಅಂತೇಳಿ ಒಪ್ಕೊತಾ ಇದ್ದ. ನಾ ಮೋಸ ಮಾಡಿಬಿಟ್ಟೇನ್ರಿ, ನನ್ನ ತಂದೆಗೆ ಮೋಸ ಮಾಡಿದೆ, ನನ್ನ ಅಣ್ಣಗೆ ಮೋಸ ಮಾಡಿದೆ, ಅಲಸಂದಿ ಉಗುರು ಸಲುವಾಗಿ ಅಣ್ಣಗೆ ಮೋಸ ಮಾಡಿದೆ, ಒಳ್ಳೆ ಮಾಂಸದ ಊಟದ ಸಲುವಾಗಿ ತಂದೆಗೂ ಮೋಸ ಮಾಡಿದೆ, ಮೋಸಗಾರ ನಾನು ಅಂತೇಳಿ ಒಪ್ಪಿಕೊಂಡಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಸತ್ಯವನ್ನು ಒಪ್ಪಿಕೊಂಡಿದೀಯೇ, ಸುಳ್ಳಾಡೋದನ್ನು ಬಿಟ್ಟಿದೀ ಅಂತೇಳಿ ದೇವ್ರು ಏನಂತ ಕೊಡ್ತಾ ಇದ್ದಾನ? ಇನ್ನು ಮುಂದೆ ನೀನು ಮೋಸಗಾರನಲ್ಲ, ಇನ್ನು ಮುಂದೆ ನೀನು ಯಾಕೋಬನು ಅಲ್ಲ, ಇನ್ನು ಮುಂದೆ ನೀನು ಏನಾಗಿದ್ದೀಯಾ? ಇಸ್ರಾಯೇಲನಾಗಿದ್ದೀಯಾ. ದೇವರ ಸಂಗಡಲು ಮನುಷ್ಯರ ಸಂಗಡಲು ನೀನು ಹೋರಾಡಿ ಗೆದ್ದಿದ್ದೀಯಾ. ಅಲ್ಲಲ್ಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಯಾವಾಗ ಯೋಸೇಫನ್ನು ಪೋತಿಫೆರನ ಮನೆಯಲ್ಲಿ ಕಾಲಿಟ್ಟಾಗ ಆ ಮನೆಗೆಲ್ಲ ಸಮೃದ್ಧಿ ಬಂತು, ಅದೇ ರೀತಿಯಾಗಿ ಈ ಯಾಕೋಬನು ಲಾಬಾನನ ಮನೆಯಲ್ಲಿ ಕಾಲಿಟ್ಟಾಗ ಆ ಮನೆಗೆಲ್ಲ ಏನು ಬಂತಂತೆ? ಸಮೃದ್ಧಿ ಬಂತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೋಡ್ರಿ ಒಂದು ಸಾರಿ. 30ನೇ ಅಧ್ಯಾಯ 26ನೇ ವಾಕ್ಯ. ಅದೇ ಆದಿಕಾಂಡ 30:20. ನಾನು ಸೇವೆ ಮಾಡಿ ಪಡಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು, ನಾನು ಹೋಗುತ್ತೇನೆ. ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೆ ಅದೇ ಎಂದು ಹೇಳಲು ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. ಹಲ್ಲೆಲೂಯಾ. ಲಾಬಾನನ ಮನೆ ಸಮೃದ್ಧಿ ಯಾವಾಗಾಯಿತು? ಯಾಕೋಬ ಆ ಮನೆಯಲ್ಲಿ ಕಾಲಿಟ್ಟಾಗ. ದೇವರನ್ನು ನಂಬಿದಂಥ ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥ ಮಗನಾಗಿರುವಂಥ ಯಾಕೋಬನು ಆ ಮನೆಗೆ ಯಾವಾಗ ಕಾಲಿಟ್ನೋ ಆತನಿಗೆ ಏನು ಬಂತಂತೆ? ಸಮೃದ್ಧಿ ಬಂತು. ಸಾಕ್ಷಿ ಹೇಳ್ತಾ ಇದ್ದಾನೆ ಆತ. ಎಲ್ಲ ಆತನ ಮನೆಗೆ ಯಾರು ಬರ್ತಾ ಇದ್ರು? ನೋಡೋರು ಏನಂತೀರಲ್ಲ, ಭವಿಷ್ಯ ಹೇಳರ ಏನಂತಿರಲ್ಲ, ವಿಗ್ರಹಾರಾಧಿಕನಾಗಿರ್ತಕ್ಕಂಥ ಆತನ ಮನೆಗೆ ಅವರೆಲ್ಲ ಕಣಿ ಹೇಳುವಂಥವ್ರು ಅವರೆಲ್ಲ ಬರ್ತಿರ್ಬೇಕಾದ್ರೆ, ನಿನಗಿಷ್ಟು ಅಭಿವೃದ್ಧಿ ಆಗೋದಕ್ಕೆ ಜ್ಯೋತಿಷಿಗಾರರು ಬರ್ತಿರ್ಬೇಕಾದ್ರೆ ನೀನಿಷ್ಟು ಅಭಿವೃದ್ಧಿ ಆಗೋಕ್ಕೆ ಕಾರಣ ಏನು ಗೊತ್ತಾ? ಯಾರು? ಯಾಕೋಬನಾಗಿದ್ದಾನೆ. ಯಾಕೋಬನ ಬಿಟ್ರಪ್ಪ ಎಲ್ಲ ನಿಂದ ಏನಾಗ್ಬಿಡುತ್ತಾ? ಡೌನ್ ಆಗಿಬಿಡುತ್ತೆ. ಹಲ್ಲೆಲೂಯಾ. ಯಾಕೋಬನ ಬಿಟ್ರೆ ಎಲ್ಲ ನಿಂದು ಡೌನ್ ಆಗಿಬಿಡುತ್ತಾ. ಯಾಕೋಬನ ಮಾತ್ರ ಬಿಡುಬೇಡ. ಯಾಕೋಬ ಅಂತ ನಾ ಸೇವೆ ಮಾಡೀನಿ, 14 ವರ್ಷ ಸೇವೆ ಮಾಡೀನಿ, ಇಬ್ಬರನ್ನ ಪಡ್ಕೊಳಕ್ಕೆ ಅವ್ರನ್ನ ಕೊಟ್ಬಿಡು, ಅವ್ರಿಗಿರ್ತಕ್ಕಂಥ ಅವರಿಂದ ಆಗಿರ್ತಕ್ಕಂಥ ಮಕ್ಕಳನ್ನ ಕೊಟ್ಬಿಡು, ನಾನು ಹೋಗ್ತಾ ಇದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಒಂದೇ ಪ್ರಿಯರೇ, ಯಾಕೋಬ ಮೊದಲು ಏನು ಹೇಳಿದ? ಸುಳ್ಳು ಹೇಳಿದ. ಆಮೇಲೆ ಪುನಃ ಅದನ್ನು ಒಪ್ಪಿಕೊಂಡು ಇಲ್ವೋ? ದೇವರ ಸನ್ನಿಧಾನದಲ್ಲಿ ದೇವದೂತರ ಮುಂದುಗಡೆ. ಹಲ್ಲೆಲೂಯಾ. ಅದರ ಸಲುವಾಗಿ ಒಂದು ವೇಳೆ ಇವತ್ತಿನ ದಿನ ನಿನ್ನ ನಾಲಿಗೆ ಏನಾಗಿದೆ? ಸುಳ್ಳಿಗೆ ದಾಸವಾಗಿದೆ ಏನು, ಅದನ್ನು ಏನು ಮಾಡಿ ಇವತ್ತಿನ ದಿನ ನೀನು ಕಂಟ್ರೋಲ್ ಮಾಡ್ಕೊಬೇಕು. ಹಲ್ಲೆಲೂಯಾ. 2 ಅಂಶಗಳು ಇರಲಿ. ಮುಂದಿನ ವಾರ ಇನ್ನೂ ಅನೇಕ ಅಂಶಗಳನ್ನು ನಾವು ನೋಡೋಣ. ಇದು ದೊಡ್ಡದಾಗಿರ್ತಕ್ಕಂಥ ಸೀರೀಸ್ ಆಗುತ್ತಂತೇಳಿ ಅನಿಸುತ್ತೆ.
ಮುಂದಿನ ವಾರ ಇನ್ನೂ ಹೆಚ್ಚಿನ ಅಂಶಗಳನ್ನು ನಾವು ನೋಡೋಣ. ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಎಂಬುದಾಗಿ ಪೌಲನು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯರೇ, ಸುಳ್ಳು ಹೇಳ್ತಾ ಇದೆಯಾ? ಸುಳ್ಳಿನಿಂದ ಅಪಾಯ ಇದೆ. ಸುಳ್ಳು ಹೇಳಿದಂಥ ಗೆಹಜಿಯು ರೋಗವನ್ನು ಸಂಪಾದನೆ ಮಾಡಿಕೊಂಡ. ಸುಳ್ಳು ಹೇಳಿದಂಥ ಯಾಕೋಬನು 20 ವರ್ಷಗಳವರೆಗೆ ಬಿಟ್ಟಿ ಕೆಲಸವನ್ನ ಮಾಡಬೇಕಾಯಿತು, ಗುಲಾಮನಾಗಿ ಸೇವೆ ಮಾಡಬೇಕಾಯಿತು. ಭಯಂಕರವಾದ ಹೀನ ಸ್ಥಿತಿಗೆ ಆತನು ಒಳಗಾಗಬೇಕಾಯಿತು. ಮಾವನ ಮನೆಯಲ್ಲಿ ದುಡಿಯಬೇಕಾಯಿತು. ಒಂದು ಸಂದರ್ಭದಲ್ಲಿ ನೀನು ದಾಸತ್ವದಲ್ಲಿ ಇದೆಯೇನೋ, ಸುಳ್ಳಿಗೆ ದಾಸನಾಗಿ ಅಭಿವೃದ್ಧಿಯಾಗಲಾರದ ಸ್ಥಿತಿಯಲ್ಲಿ ಜೀವಿಸ್ತಾ ಇದೆಯೇನೋ, ಒಂದ್ಸಾರಿ ಆಲೋಚನೆ ಮಾಡು ಪ್ರಿಯನೇ, ಪ್ರಿಯಳೇ. ಯಾಕೋಬನು ಒಪ್ಪಿಕೊಂಡ ಮೇಲೆ ದೇವರು ಮಾಡುವಂಥ ಆಶೀರ್ವಾದ, ನೀನು ಯಾಕೋಬನಲ್ಲ, ಇನ್ನು ಮೇಲೆ ನೀನು ಇಸ್ರಾಯೇಲು ಎಂಬುದಾಗಿ ಕರೆಯಿಸಿಕೊಳ್ಳುವೆ ಎಂಬುದಾಗಿ. ಹಲ್ಲೆಲೂಯಾ. ಸುಳ್ಳಿನ ನಾಲಿಗೆ ಇದೆಯಾ? ಸುಳ್ಳಿನ ಸಾಕ್ಷಿ ಹೇಳ್ತಾ ಇದೆಯಾ? ಸುಳ್ಳು ದರ್ಶನಗಳ ಕುರಿತಾಗಿ ಮಾತಾಡ್ತಾ ಇದೆಯಾ? ಅವ್ರ ಮುಂದೆ ಇವ್ರ ಮುಂದೆ ಬರೀ ಆಗಲಾರದಕ್ಕೆ ಉಪ್ಪು ಖಾರ ಹಚ್ಚಿ ಏನೇನೋ ಮಾತಾಡ್ತಾ ಇದೆಯಾ? ಸುಳ್ಳು ಎಂಬುದಾಗಿ ನಿನಗೆ ತಿಳಿತಾ ಇಲ್ವಾ? ಒಂದು ಸಾರಿ ಆಲೋಚನೆ ಮಾಡು. ಹರಟೆ ಮಾತು ಬೇಡ, ಕುಚೋದ್ಯ ಮಾತು ಬೇಡ, ಅಜ್ಜಿ ಕಥೆಗಳಂತಿರುವಂಥ ಮಾತುಗಳು ಬೇಡ. ಎಲ್ಲಿದ್ದೀರಿ? ಈ ಒಂದು ಸಂದರ್ಭದಲ್ಲಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಗೆಹಜಿ ನೀನು ಎಲ್ಲಿದ್ದಿ? ಇಲ್ಲಪ್ಪ, ನಾನು ಇಲ್ಲೇ ಮಂದಿರದಲ್ಲೇ ಮಠದಲ್ಲೇ ಇದ್ದೆ ಅಂತ ಹೇಳಿದ. ಇವಾಗಿನ ಸಮಯದಲ್ಲಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನು ಎಲ್ಲಿದೀಯಾ? ಸನ್ನಿಧಾನದಲ್ಲಿ ಇದೀಯಾ? ಸನ್ನಿಧಾನದಲ್ಲಿ ಇದ್ದವನಂತೆ ನಟನೆ ಮಾಡ್ತಾ ಇದ್ದೀಯಾ? ಲೋಕದ ಅಸ್ತರ ರೀತಿಯಲ್ಲಿ ಜೀವಿಸುತ್ತಾ ದೇವರಿಗೆ ವಿರೋಧವಾದ ಕಾರ್ಯಗಳಲ್ಲಿ ಮಗ್ನನಾಗಿದ್ದೀಯಾ? ಒಂದ್ಸಾರಿ ಆಲೋಚನೆ ಮಾಡು ಪ್ರಿಯನೇ, ಪ್ರಿಯಳೇ. ಎಲ್ಲ ಸುಳ್ಳುಗಾರರು ಅಗ್ನಿ ನರಕಕ್ಕೆ ದೊಬ್ಬಲ್ಪಡುವರು, ಅದು 2ನೆಯ ಮರಣ ಎಂಬುದಾಗಿ ದೇವರು ಬರೆಸಿದ್ದಾನೆ. ಒಂದ್ಸಾರಿ ಆಲೋಚನೆ ಮಾಡು. ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನ ಹೊಲಸು ಮಾಡುವಂಥದ್ದು, ಒಲೆ ಮಾಡುವಂಥದ್ದು. ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ. ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯಪ್ಪ, ನಿನಗೆ ಸ್ತೋತ್ರ. ವಿಶ್ರಮದಲ್ಲಿ ಕರ್ತನ ನಿನ್ನ ಪಾದ ಸನ್ನಿಧಿಯಲ್ಲಿ ಕೂತಿರುವಾಗ ಸ್ಪಷ್ಟವಾಗಿ ನೀನು ಮಾತಾಡಿದ್ದೀ ಸ್ವಾಮಿ. ಸುಳ್ಳು ಹೇಳಬಾರದು, ಮನುಷ್ಯನ ಒಳಗಿಂದ ಹೊರಗೆ ಬರುವಂಥವೇ ಮನುಷ್ಯನನ್ನು ಕೆಡಿಸ್ತಾವೆ ಎಂಬುದಾಗಿ ದೇವರಾತ್ಮನ ಇವರೆಲ್ಲ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಇವರನ್ನ ವಾಕ್ಯದ ಮೂಲಕ ಶುದ್ಧಿ ಮಾಡಿದ್ದೀ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ ಸ್ವಾಮಿ. ಹೌದು ಕರ್ತನ, ನೀನೇ ನೇರವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ. ಇವರಿಗೆ ಹೊಸ ಜೀವನವನ್ನು ನೀನು ಇವತ್ತು ಕೊಟ್ಟಿದ್ದೀ ಎಂಬುದಾಗಿ ನಂಬ್ತಾ ಇದ್ದೇನೆ ಸ್ವಾಮಿ. ನಿನ್ನ ಪ್ರಸನ್ನತೆ ಇವರನ್ನು ಆವರಿಸಿದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ಸ್ವಾಮಿ. ಇದು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ, ಸುಭಿಕ್ಷಿತ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತ ಮಹಾರಾಜರ ಪ್ರೀತಿಯು, ಪರಿಶುದ್ಧಾತ್ಮನ ಸಹವಾಸವು ಈಗ ಯಾವಾಗ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ ಬಂದಿರೋ ಇವರೆಲ್ಲರ ಸಂಗಡ, ಪ್ರಪಂಚದ ಸಂಗಡ, ಸಕಲ ಸದ್ಭಕ್ತರ ಸಂಗಡ ಸದಾ ಕಾಲಲ್ಲಿಯಾಗಿರ್ಲಿ ತಂದೆ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಆಮೆನ್. ಹಲ್ಲೆಲೂಯಾ. ಇಂಥ ಸಮಯದಳು